ಹಲೋ ಎವ್ರಿಬಡಿ, ವೆಲ್ಕಮ್ ಟು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ಸೋಶಿಯಾಲಜಿ ಆಫ್ ಹೆಲ್ತ್ ಅಂತ ಹೇಳುವಂಥ ಈ ಒಂದು ಪೇಪರ್ಗೆ ರಿಲೇಟೆಡ್ ಆಗಿರುವಂತಹ ಯೂನಿಟ್ 2ಕ್ಕೆ ಸಂಬಂಧಿಸಿದ ಸೆಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಂದರೆ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ನಿರ್ಧಾರಕ ಅಂಶಗಳು ಯಾವುವು. ಸೊ ಆರೋಗ್ಯ ಅಂತ ಹೇಳಿದ್ರೆ ಯಾವಾಗಲೂ ಹೇಳುವಾಗ ಇದು ಕೇವಲ ದೈಹಿಕ ಕ್ಷಮತೆಯ ಬಗ್ಗೆ ಮಾತ್ರ ಅಲ್ಲ, ಬದಲಾಗಿ ನಮ್ಮ ಸುತ್ತಮುತ್ತಲಿನ ವಾತಾವರಣ ಇರ್ಬೋದು, ಸಾಂಸ್ಕೃತಿಕ ಅಂಶಗಳು, ಆರ್ಥಿಕ ಅಂಶಗಳು, ಸಾಮಾಜಿಕ ಅಂಶಗಳು, ಹೀಗೆ ನಾನಾ ನಿರ್ಧಾರಕ ಅಂಶಗಳು ನಮ್ಮ ಒಬ್ಬ ವ್ಯಕ್ತಿಯ ಆರೋಗ್ಯಕ್ಕೆ ಅದು ಸಂಪೂರ್ಣವಾಗಿ ಕಾರಣೀಭೂತವಾಗಿರುತ್ತದೆ. ಸೊ ಹಾಗಿದ್ರೆ ಈ ಯೂನಿಟ್ ಅಲ್ಲಿ ಪ್ರತ್ಯೇಕವಾಗಿ ಸಾಂಸ್ಕೃತಿಕ ಅಂಶ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಂಬಿಕೆ ವ್ಯವಸ್ಥೆ. ಜಸ್ಟ್ ಒಂದು ಉದಾಹರಣೆ ಕೊಡೋದು, ನಂಬಿಕೆ ವ್ಯವಸ್ಥೆ ಎಂಬುದು ಹೇಗೆ, ಫಾರ್ ಎಕ್ಸಾಂಪಲ್ ಇವಾಗ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಇನ್ನೇನಾದರೂ ಅನಾರೋಗ್ಯಕ್ಕೆ ಸಂಬಂಧಿಸಿದಾಗೆ ಕೇವಲ ವೈದ್ಯಕೀಯ ಉಪಚಾರ ಮಾತ್ರವಲ್ಲದೆ ಆ ವ್ಯಕ್ತಿಯ ಸುತ್ತಮುತ್ತಲಿರುವಂತಹ ಒಂದು ಸಾಮಾಜಿಕ ಅಥವಾ ನಂಬಿಕೆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗೂ ಅವನು ಶೀಘ್ರ ಗುಣಮುಖವಾಗಲಿಕ್ಕೆ ಆ ನಂಬಿಕೆ ವ್ಯವಸ್ಥೆ ಎಂಬುದು ಕೂಡ ಒಂದು ರೀತಿ ಕಾರಣೀಭೂತ ಆಗಿರ್ತದೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ನೀವು ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಈ ನಿರ್ಧಾರಕ ಅಂಶಗಳ ಬಗ್ಗೆ ಉತ್ತರಗಳನ್ನು ಬರೆಯುವಾಗ ಸಾಧ್ಯ ಆದಷ್ಟು ಉದಾಹರಣೆ ಸಮೇತವಾಗಿ ನಿಮ್ಮ ಪ್ರಶ್ನೆ ಅಥವಾ ಉತ್ತರಗಳನ್ನು ನೀವು ಸಮರ್ಥಿಸಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಇಡೀ ಈ ಸೆಷನ್ ಅನ್ನು ಎಂಟೈರ್ ಆಗಿ ವಾಚ್ ಮಾಡಿ ನಿಮ್ಮ ಮುಂಬರುವಂತಹ ಸೆಮಿಸ್ಟರ್ ಪರೀಕ್ಷೆಗೂ ಕೂಡ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. Hello everybody, welcome to this paper on sociology of health. Okay, so we have 4 units here, that is introduction to sociology of health, the determinants of health, the models of health and healthcare reforms. So ಈಗಾಗಲೇ ಈ ಯೂನಿಟ್ ಒಂದಕ್ಕೆ ಸಂಬಂಧಿಸಿದ ಪರಿಚಯ, ಸೋಶಿಯಾಲಜಿ ಆಫ್ ಹೆಲ್ತ್ ಅಂದ್ರೆ ಏನು, ಅದರೆಲ್ಲ ಕಾಂಪೊನೆಂಟ್ಸ್ ಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡಿ ಆಗಿದೆ. ಯಾರೆಲ್ಲ ಇದನ್ನು ನೋಡಿಲ್ಲ, ಈ ವಿಡಿಯೋ ನೋಡಿಲ್ಲ, ಖಂಡಿತವಾಗಿ ಇದು ನಿಮ್ಮ ಪರೀಕ್ಷಾ ತಯಾರಿಗೆ ಹೆಲ್ಪ್ ಆಗ್ಬೋದು. ಸೊ ಯೂನಿಟ್ 1ರ ಈ ಒಂದು ಲಿಂಕ್ ಅಂದ್ರೆ ಆ ವಿಡಿಯೋಸ್ ಗಳ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಸೊ ಡೆಫಿನೆಟ್ ಆಗಿ ನೋಡಿ. ಈಗ ಯೂನಿಟ್ 2 ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಂದ್ರೆ ಈ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ನಿರ್ಧಾರಕ ಅಂಶಗಳು ಯಾವ್ಯಾವು. ಹಾಗೂ ಈ ವಿಡಿಯೋ ಬೋತ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಇರುವ ಕಾರಣ ನಾನು ಅದನ್ನು ಓದಿಕೊಂಡು ಹೋಗ್ಲಿಕ್ಕೆ ಹೋಗುವುದಿಲ್ಲ. ಮೇನ್ ಹೈಲೈಟ್ಸ್ ಅನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. ಸೊ ನೋಟ್ಸ್ ಮಾಡುವವರೆಲ್ಲ ಇದರ ಆಧಾರದಲ್ಲಿ ನೀವು ನೋಟ್ಸ್ ಎಲ್ಲ ಮಾಡ್ಕೊಳ್ಬಹುದು. ಓಕೆ, ಸೊ ವಿ ಶಾಲ್ ಸ್ಟಾರ್ಟ್ ದ ಸೆಷನ್. ಈಗ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಂತ ಹೇಳುವಾಗ ದೇರ್ ಆರ್ 3 ಡಿಟರ್ಮಿನೆಂಟ್ಸ್, ದಟ್ ಈಸ್ ಸೋಷಿಯಲ್ ಡಿಟರ್ಮಿನೆಂಟ್, ಕಲ್ಚರಲ್ ಡಿಟರ್ಮಿನೆಂಟ್ ಅಂಡ್ ಎಕನಾಮಿಕ್ ಡಿಟರ್ಮಿನೆಂಟ್. ಓಕೆ, ಸಾಮಾಜಿಕ ನಿರ್ಧಾರಕ ಅಂಶಗಳು, ಸಾಂಸ್ಕೃತಿಕ ನಿರ್ಧಾರಕ ಅಂಶಗಳು ಮತ್ತು ಆರ್ಥಿಕ ನಿರ್ಧಾರಕ ಅಂಶಗಳು. ಸೊ ಈ ಎಲ್ಲ ನಿರ್ಧಾರಕ ಅಂಶಗಳು ಆರೋಗ್ಯವನ್ನು ನಿರ್ಧಾರ ಮಾಡುವಂತ ಪ್ರಮುಖ ಅಂಶಗಳು. ಸೊ ಪ್ರತಿಯೊಂದು ಈ ನಿರ್ಧಾರಕ ಅಂಶಗಳಲ್ಲಿ ಯಾವ್ಯಾವ ಸಬ್ ಪಾಯಿಂಟ್ಸ್ ಗಳಿವೆ ಅಥವಾ ಯಾವ್ಯಾವ ಇತರೆ ಫ್ಯಾಕ್ಟರ್ಸ್ ಗಳಿವೆ ಅಂತ ಹೇಳಿ ನಾವು ಈ ಸೆಷನ್ ಅಲ್ಲಿ ನೋಡ್ಕೊಂಡ್ಬಿಡುವ. ಸೊ ಫಸ್ಟ್ ವಿ ಶಾಲ್ ಡಿಸ್ಕಸ್ ಅಬೌಟ್ ಸೋಷಿಯಲ್ ಡಿಟರ್ಮಿನೆಂಟ್ಸ್. ಅದಕ್ಕಿಂತ ಮುನ್ನ ಡಿಟರ್ಮಿನೆಂಟ್ಸ್ ಅಂದ್ರೆ ಆಫ್ ಹೆಲ್ತ್ ಅಂದ್ರೆ ಏನು ಅಂತ ಕೇಳಬಹುದು, ಹೌದಾ ಅಲ್ವಾ? ಸೊ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್, social, cultural and economic factors are those which play interconnected roles in shaping individuals and communities' well-being. Understanding these determinants is crucial for addressing health inequities, improving the quality of life and promoting overall development. And also, addressing health, social, cultural and economic determinants require a multi-sectoral approaches, policy interventions and community engagement to promote the equity, social justice and sustainable development. ಸೊ ನಿರ್ಧಾರಕ ಅಂಶಗಳು, ಆರೋಗ್ಯಕ್ಕೆ ಸಂಬಂಧಿಸಿದ ನಿರ್ಧಾರಕ ಅಂಶಗಳು ಅಂತ ಹೇಳಿದ್ರೆ ಅದು ವ್ಯಕ್ತಿಗಳು ಮತ್ತು ಸಮುದಾಯದ ಯೋಗಕ್ಷೇಮವನ್ನು ರೂಪಿಸುವಲ್ಲಿ ಅಂತರ್ ಸಂಪರ್ಕಿತ ಪಾತ್ರವನ್ನು ಇದು ನಿರ್ವಹಿಸುತ್ತದೆ. ಹಾಗೂ ಆರೋಗ್ಯದ ಅಸಮಾನತೆಗಳನ್ನು ಪರಿಹರಿಸಿ ಜೀವನ ಗುಣಮಟ್ಟವನ್ನು ಸುಧಾರಿಸಿ ಒಟ್ಟಾರೆ ಒಂದು ಸಮಾಜದ ಅಭಿವೃದ್ಧಿಯನ್ನು ಉತ್ತೇಜಿಸಲು ಈ ನಿರ್ಣಾಯಕಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಹ ಅಷ್ಟೇ ಮುಖ್ಯ. ಓಕೆ, ಸೊ ಅದು ಯಾವ್ಯಾವುದು ಅಂತ ಹೇಳಿ ನಾವಿಲ್ಲಿ ಫರ್ದರ್ ಆಗಿ ಡಿಸ್ಕಸ್ ಮಾಡುವ. ಈಗ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಅಲ್ಲಿ 4 ಅಂಶಗಳಿವೆ, 5 ಅಂಶಗಳಿವೆ. ಒಂದು ಜಾತಿ, ಕ್ಲಾಸ್ ಅಂದ್ರೆ ವರ್ಗ, ಪವರ್ ಅಂದ್ರೆ ಅಧಿಕಾರ, ಜೆಂಡರ್ ಅಂದ್ರೆ ಲಿಂಗ, ಸೋಷಿಯಲ್ ಕೊಹೆಷನ್ ಅಥವಾ ಸಾಮಾಜಿಕ ಐಕ್ಯತೆ ಅಥವಾ ಒಗ್ಗಟ್ಟು ಅಂತ ಹೇಳ್ಬೋದು. ಓಕೆ, ಸೊ ಪ್ರತಿಯೊಂದು ಸಾಮಾಜಿಕ ಆಯಾಮದಲ್ಲಿ ಹೇಗೆ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರ್ತದೆ ಅಥವಾ ನಿರ್ಧಾರ ಮಾಡ್ತದೆ ಅದನ್ನು ನಾವು ಡಿಸ್ಕಸ್ ಮಾಡುವ. ಹಾಗೆ ಕಲ್ಚರಲ್ ಡಿಟರ್ಮಿನೆಂಟ್ಸ್ ಅಲ್ಲಿ ಬಿಲೀಫ್ ಸಿಸ್ಟಮ್, ನಮ್ಮ ನಂಬಿಕೆಗಳು, ನ್ಯೂಟ್ರಿಷನ್ ಪೋಷಕಾಂಶಗಳು, ಎನ್ವೈರನ್ಮೆಂಟ್ ನಾವಿರುವಂತ ಪರಿಸರ ಪ್ರಭಾವ ಬೀರ್ತದೆ. ಹಾಗೂ ಇಕನಾಮಿಕ್ ಡಿಟರ್ಮಿನೆಂಟ್ಸ್ ಅಲ್ಲಿ
ಬಡತನ, ಪಾವರ್ಟಿ, ಹೋಮ್ಲೆಸ್ನೆಸ್ ಅಂದ್ರೆ ಮನೆ ಇಲ್ಲದಿರುವಿಕೆ, ಜೀವನ ಪರಿಸ್ಥಿತಿಗಳು ಅಥವಾ ಲಿವಿಂಗ್ ಕಂಡೀಷನ್ಸ್, ಹಾಗೂ ನೇಬರ್ಹುಡ್, ನೆರೆಹೊರೆ. ಸೊ ಇದು ಪ್ರಮುಖ ಪಾತ್ರ ವಹಿಸುವಂಥದ್ದು. ಸೊ ಪ್ರತಿಯೊಂದನ್ನು ನಾವಿಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗುವ. ಬೇಕಾದಷ್ಟು ಮಾಹಿತಿಗಳು ಈ ಮ್ಯಾಟರ್ಗೆ ಸಂಬಂಧಿಸಿದಾಗೆ, ಪ್ರತಿಯೊಂದು ಡಿಟರ್ಮಿನೆಂಟ್ಸ್ಗೆ ಸಂಬಂಧಿಸಿದಾಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗುವ, ಹಾಗೂ ಇದನ್ನು ಉದಾಹರಣೆ ಸಮೇತವಾಗಿ ಕೂಡ ನೀವು ಅದನ್ನು ನಿರೂಪಿಸಬಹುದು. Okay. So social determinants of health refer to the social factors that influence the health outcomes and disparities within the populations. And these determinants encompass a wide range of interconnected factors, including the socio-economic status, social support networks and physical environment, the health behaviors, education and literacy. And these factors operate at multi-levels from individual to societal and can significantly impact an individual's health and well-being throughout their course of life. ಸೊ ಈ ಸಾಮಾಜಿಕ ಆರೋಗ್ಯ ನಿರ್ಧಾರಕ ಅಂಶಗಳು ಎಂಬುದು ಜನಸಂಖ್ಯೆಯೊಳಗಿನ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತ ಸಾಮಾಜಿಕ ಅಂಶಗಳನ್ನು ಇದು ಉಲ್ಲೇಖಿಸುತ್ತದೆ. ಆಗ್ಲೇ ಹೇಳಿದಾಗೆ ಬಹಳಷ್ಟು ತುಂಬಾ ನಿರ್ಧಾರಕ ಅಂಶಗಳಿವೆ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಅಲ್ಲಿ. ಅದರಲ್ಲಿ ಪ್ರಮುಖ 5 ನಾವು ನಿಮ್ಮ ಸಿಲೆಬಸ್ ಅಲ್ಲಿ ಇರುವ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡುವ. ಓಕೆ, ಸೊ ಜಾತಿ ಇರ್ಬೋದು, ವರ್ಗ ಇರ್ಬೋದು, ಸಾಮಾಜಿಕ ಐಕ್ಯತೆ ಇರ್ಬೋದು, ಇದು ಹೇಗೆ ಪ್ರಭಾವ ಬೀರ್ತದೆ ಅಂತ ಹೇಳಿ ನಾವು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕಸ್ ಮಾಡುವ. ಹಾಗೂ ಈ ನಿರ್ಧಾರಕ ಅಂಶಗಳು ನಮ್ಗೆಲ್ಲ ತಿಳಿದಿರಬೇಕು. ಯಾಕೆ ಅಂತ ಹೇಳಿದ್ರೆ ಇದರ ಮೂಲಕ ಈ ಅಂಶಗಳನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮ್ಮ ಸಮಾಜದಲ್ಲಿರುವಂತಹ ಕೆಲವೆಲ್ಲ ಒಂದು ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಆರೋಗ್ಯ ಸೇವೆಗಳನ್ನು ಅಥವಾ ಆರೋಗ್ಯ ಸೇವೆಗಳಿಗೆ ಪ್ರವೇಶವನ್ನು ಪಡ್ಕೊಳ್ಳುವಂತ ಆ ಕೆಲವೆಲ್ಲ ಹಿಂದುಳಿದಂತ ಸಮೂಹಗಳ ಕಡೆ ನಮ್ಗೆ ಗಮನ ಹರಿಸಲಿಕ್ಕೆ ಸಹಾಯ ಆಗ್ತದೆ. ಅದು ಪಾಲಿಸಿ ಮೇಕರ್ಸ್ ಇರ್ಬೋದು, ಹೆಲ್ತ್ ಕೇರ್ ಪ್ರೊವೈಡರ್ಸ್ ಇರ್ಬೋದು, ಕಮ್ಯುನಿಟೀಸ್ ಇರ್ಬೋದು. ಸೊ ಇದನ್ನೆಲ್ಲ ನಾವು ಈ ಫ್ಯಾಕ್ಟರ್ಸ್ ಗಳನ್ನು ಅರ್ಥ ಮಾಡ್ಕೊಂಡ್ರೆ ಆ ಮಾರ್ಜಿನಲೈಸ್ಡ್ ಕಮ್ಯುನಿಟೀಸ್ ಅಥವಾ ಯಾರಿಗೆ ಈ ಆರೋಗ್ಯ ಸೇವೆಗಳು ತಲುಪ್ತಿಲ್ಲ ಅವರ ಕಡೆ ನಾವು ಗಮನ ಹರಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದನ್ನೇ ನಾವು ಕನ್ನಡದಲ್ಲಿ ಇಟ್ಕೊಳ್ಳುವ ಹೇಳಿರುವಂತದ್ದು ಸರ್ಕಾರ ಅಥವಾ ದೇಶದ ನೀತಿ ನಿರೂಪಕರಿರ್ಬೋದು, ಆರೋಗ್ಯ ಪೂರೈಕೆದಾರರು ಇರ್ಬೋದು. ಸೊ ಒಟ್ಟಾರೆಯಾಗಿ ಸಾಮಾಜಿಕ ಅಥವಾ ಆರ್ಥಿಕ ಪರಿಸ್ಥಿತಿಗಳನ್ನು ಲೆಕ್ಕಿಸದೆ ಎಲ್ಲಾ ವ್ಯಕ್ತಿಗಳಿಗೆ ಸೂಕ್ತವಾದ ಆರೋಗ್ಯ ಯೋಗಕ್ಷೇಮವನ್ನು ಬೆಂಬಲಿಸಲಿಕ್ಕೆ ಈ ಒಂದು ಸಾಮಾಜಿಕ ನಿರ್ಧಾರಕಾಂಶಗಳನ್ನು ತಿಳಿಯುವುದು ನಮಗೆ ಬಹಳಷ್ಟು ಮುಖ್ಯವಾಗಿರ್ತದೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಲ್ಲಿ ಕ್ಲಾಸ್ ಅಂದ್ರೆ ವರ್ಗ. So class is a critical social determinant of health, significantly influences the health outcomes and inequalities within the populations. It includes factors such as income, education level, employment, and access to resources and opportunities which profoundly affect an individual's access to health, living conditions, and overall health and well-being. Okay, so varga anta helidre ಒಬ್ಬ ವ್ಯಕ್ತಿಯ ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ ಅದನ್ನು ನಾವು ಐಡೆಂಟಿಫೈ ಮಾಡ್ತೇವೆ. ಸೊ ಇದಕ್ಕೆ ಉದಾಹರಣೆಯಾಗಿ ಯಾಕೆ ವರ್ಗ ಎಂಬುದು ಆರೋಗ್ಯಕ್ಕೆ ಸಂಬಂಧಿಸಿದ ಒಂದು ಸಾಮಾಜಿಕ ನಿರ್ಧಾರಕ ಅಂಶಗಳು? ಯಾಕಂತ ಹೇಳಿದ್ರೆ ಯಾವಾಗ ಬೇರೆ ಬೇರೆ ಆರ್ಥಿಕ ವರ್ಗದ ಹಿನ್ನೆಲೆಯಿಂದ ಜನರಿರ್ತಾರೆ, ಫಾರ್ ಎಕ್ಸಾಂಪಲ್ ಒಬ್ಬ ಶ್ರೀಮಂತ ಕುಟುಂಬದ ವ್ಯಕ್ತಿ ಅಂತ ಹೇಳಿದ್ರೆ ಏನೇ ಅನಾರೋಗ್ಯ ಅಂಶಗಳಿದ್ರೂ ಕೂಡ ಒಳ್ಳೆ ರೀತಿಯ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳಿಕ್ಕೆ ಹಿ ವಿಲ್ ಬಿ ಎಲಿಜಿಬಲ್, ಹೌದಾ ಅಲ್ವಾ? ಆದ್ರೆ ಅದೇ ಹಿನ್ನೆಲೆಯಲ್ಲಿ ನೀವು ತುಂಬಾ ಬಡವ ಅಥವಾ ತುಂಬಾನೇ ಕಡಿಮೆ ಆದಾಯ ಇರುವಂತಹ ಕುಟುಂಬಗಳಲ್ಲಿ ಏನಾದ್ರೂ ಈ ರೀತಿಯ ಆರೋಗ್ಯ ವ್ಯತಿರಿಕ್ತಗಳು ಸಂಭವಿಸಿದ್ರೆ ಆಗ ಅವರಿಗೆ ಖರ್ಚು ಮಾಡ್ಲಿಕ್ಕೆ ಅಥವಾ ಆರೋಗ್ಯದ ಕಡೆ ಗಮನ ಹರಿಸಲಿಕ್ಕೆ ಇದು ತುಂಬಾನೇ ಅಸಹಾಯಕರ ಆಗ್ತಾರೆ. ಹಾಗೂ ಕೆಲವೊಮ್ಮೆ ಈ ಕುಟುಂಬಗಳಲ್ಲಿ ಏಕ ವ್ಯಕ್ತಿ ಆದಾಯವನ್ನು ಗಳಿಸುವಂತಹ ಸಂದರ್ಭದಲ್ಲಿ ಅವನು ಅನಾರೋಗ್ಯಕ್ಕೀಡಾದ್ರೆ ಇದು ತುಂಬಾನೇ ಅವರ ಕುಟುಂಬವನ್ನು ತೀವ್ರವಾದಂತಹ ಒಂದು ಆರ್ಥಿಕ ಹಿನ್ನಡೆಗೆ ಅದು ಒಳಗಾಗಿಸ್ತದೆ. ಸೊ ಹಾಗಾಗಿ ವರ್ಗ ಒಂದು ಕ್ಲಾಸ್ ಅಂತ ಹೇಳುವಂತದ್ದು ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಇನ್ ಡಿಟರ್ಮೈನಿಂಗ್ ದ ಹೆಲ್ತ್ ಆಫ್ ಆಫ್ ಇಂಡಿವಿಜುವಲ್ ಆರ್ ಆಫ್ ಅ ಕಮ್ಯುನಿಟಿ. ಸೊ ವರ್ಗ ಎಂಬುದು ಆರೋಗ್ಯದ ನಿರ್ಣಾಯಕದಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ಸಾಮಾಜಿಕ ನಿರ್ಧಾರಕ ಅಂಶಗಳಾಗಿವೆ. ಸೊ ನೋಡ್ಬೋದು ಹೆಚ್ಚಾಗಿ ಶ್ರೀಮಂತರು ಅಥವಾ ಒಳ್ಳೆ ರೀತಿಯ ಆದಾಯ ಇರುವವರು ಅಥವಾ ಒಳ್ಳೆ ರೀತಿಯ ಆರ್ಥಿಕ ಹಿನ್ನೆಲೆಯಿಂದ ಇರುವವರಿಗೆ ನೀವು ಗಮನಿಸಿದ್ರೆ ಆರೋಗ್ಯ ವಿಮೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಅವರಿಗೆ ತಮ್ಮ ಆರೋಗ್ಯದ ಒಂದು ಸುಭದ್ರತೆಗೋಸ್ಕರ ಅದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಅದೇ ಹಿನ್ನೆಲೆ ಕೆಲವೊಮ್ಮೆ
ಈ ಹಿಂದುಳಿದಂತ ಆರ್ಥಿಕ ಹಿಂದುಳಿದಂತ ಕುಟುಂಬಗಳಿರ್ಬೋದು ಅಥವಾ ಮಾರ್ಜಿನಲೈಸ್ ಪಾಪ್ಯುಲೇಷನ್ಸ್ ಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬಂದಿದೆ. ಯಾವುದೇ ರೀತಿಯ ಅನಾರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕಂಡು ಬಂದ್ರೆ ಅದನ್ನು ಎದುರಿಸಲಿಕ್ಕೂ ಕೂಡ ಅವರು ಶಕ್ತತೆಯನ್ನು ಹೊಂದಿರುವುದಿಲ್ಲ. ಸೊ ಹಾಗಾಗಿ ಕ್ಲಾಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಡಿಟರ್ಮಿನೆಂಟ್ ಆಫ್ ಹೆಲ್ತ್ ಅಂತ ಹೇಳ್ಬಹುದು. ಹಾಗೆಯೇ ಇಲ್ಲಿ ಮೆನ್ಷನ್ ಮಾಡಿದಾಗೆ ಕ್ಲಾಸ್ ಇನ್ಫ್ಲುಯೆನ್ಸಸ್ ದ ಲಿವಿಂಗ್ ಕಂಡೀಷನ್ಸ್ ಇನ್ಕ್ಲೂಡಿಂಗ್ ಆಕ್ಸೆಸ್ ಟು ಸೇಫ್ ಹೌಸಿಂಗ್, nutritious food and recreational facilities. Individuals living in poverty or disadvantaged neighborhood may be exposed to environmental hazards such as pollution, crime, and inadequate housing, which may negatively impact their physical and mental health. ಸೊ ಇದು ಕೆಳಗಿದು ಕೂಡ ಅಂದ್ರೆ ಕೆಳಗಿನ ಪ್ಯಾರಾ ಕೂಡ ಹಾಗೇನೆ ನಾವು ಹೈಲೈಟ್ ಮಾಡಿದ್ದೇವೆ. ಒಂದು ಒಳ್ಳೆ ರೀತಿಯ ಆರ್ಥಿಕ ವರ್ಗದ ಹಿನ್ನೆಲೆ ಇದ್ರೆ ಏನಾಗುತ್ತೆ ಹೇಳಿ, ನಮ್ಗೆ ಒಳ್ಳೆ ರೀತಿಯ ಸುಭದ್ರವಾಗಿರುವಂತಹ ಮನೆ, ಒಳ್ಳೆ ಲೊಕ್ಯಾಲಿಟಿಗಳಲ್ಲಿ ಮನೆ ಹಾಗೂ ಪೋಷಕಾಂಶ ಇರುವಂತಹ ಆಹಾರ, ನಮಗೆ ಬೇಕಾಗುವಂತಹ ಕೆಲವೆಲ್ಲ ರೆಕ್ರಿಯೇಷನಲ್ ಫೆಸಿಲಿಟೀಸ್, ಆರಾಮದಾಯಕವಾಗಿರುವಂತಹ ಜೀವನ, ಇದನ್ನೆಲ್ಲ ನಾವು ತಮ್ಮದಾಗಿಸಬಹುದು. ಹಾಗೆ ಆರೋಗ್ಯದ ಕಡೆಗೆ ಹೆಚ್ಚುವರಿಯಾದ ಗಮನವನ್ನು ಕೂಡ ಹರಿಸಬಹುದು. ಹಾಗೇನೆ ಈ ಕೆಲವೊಮ್ಮೆ ತೀರಾ ಹಿಂದುಳಿದಂತ, ಈಗ ಫಾರ್ ಎಕ್ಸಾಂಪಲ್ ಈ ಕೊಳಚೆ ಪ್ರದೇಶಗಳಲ್ಲಿ ವಾಸಿಸುವಂತವ್ರು ಇರ್ಬೋದು, ಬಹಳಷ್ಟು ಅಲ್ಲಿ ಅವರ ಎನ್ವೈರನ್ಮೆಂಟ್ ಕೂಡ ಅವರಿಗೆ ತುಂಬಾನೇ ಅವರ ಬೆಳವಣಿಗೆಗೆ ಆರೋಗ್ಯಪೂರ್ಣವಾದ ಮಾನಸಿಕ ಈಗ ಆರೋಗ್ಯ ಅಂತ ಹೇಳುವಾಗ ಪ್ಲೀಸ್ ರಿಮೆಂಬರ್, ಐ ಆಮ್ ಸ್ಪೀಕಿಂಗ್ ನಾಟ್ ಓನ್ಲಿ ಅಬೌಟ್ ಫಿಸಿಕಲ್ ಹೆಲ್ತ್, ಐ ಆಮ್ ಸ್ಪೀಕಿಂಗ್ ಅಬೌಟ್ ಓವರ್ ಆಲ್ ಹೆಲ್ತ್. ಸೊ ಎಲ್ಲಾ ಕಡೆಯಲ್ಲೂ ಕೂಡ ಅವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಹಿನ್ನಡೆ ಇಲ್ಲಿ ಉಂಟಾಗುವಂತದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಆರ್ಥಿಕ ನಿರ್ಧಾರಕಾಂಶಗಳು ವ್ಯಕ್ತಿಯ ಒಂದು ಆದಾಯ ಇರ್ಬೋದು, ಅವನ ಶಿಕ್ಷಣ ಇರ್ಬೋದು, ಅವನ ಒಟ್ಟಾರೆಯಾಗಿರುವಂತಹ ಜೀವನ ಶೈಲಿಯ ಮೇಲೆ ಕೂಡ ಪ್ರಭಾವ ಬೀರ್ತದೆ, ಹೌದಾ ಅಲ್ವಾ? ಆದ್ರೆ ಅದೇ ರೀತಿ ತೀರಾ ಆರ್ಥಿಕ ಹಿನ್ನೆಲೆ ಇರುವಂತಹ ಒಂದು ಕುಟುಂಬ ಅಥವಾ ಸಮುದಾಯಗಳಿಂದ ಬಂದವರು ಅಂತ ಹೇಳಿದ್ರೆ ಈ ರೀತಿಯ ಆರೋಗ್ಯದ ಕಡೆ ಗಮನ ಹರಿಸುವಲ್ಲಿ ನಾವು ವಿಫಲರಾಗುವುದನ್ನು ನಾವು ಕಾಣಬಹುದು. ಸೊ ಹಾಗಾಗಿ ಕ್ಲಾಸ್ ಇಸ್ ಅನ್ ಇಂಪಾರ್ಟೆಂಟ್ ಸೋಷಿಯಲ್ ಡಿಟರ್ಮಿನೆಂಟ್ ಆಫ್ ಹೆಲ್ತ್ ಅಂತ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರುವಂತದ್ದು ಕಾಸ್ಟ್, ಜಾತಿ. ಸೊ ಜಾತಿ ಎಂಬುದು ನಮ್ಮ ಸಾಮಾಜಿಕ ಆಧಾರ, ಅಂದ್ರೆ ಸಾಮಾಜಿಕ ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಒಂದು ಅಡಿಪಾಯ ಅಂತ ಹೇಳ್ಬೋದು. So basically caste also is a social determinant of health, and it has a significant implications for health outcomes and inequalities, particularly in societies where caste-based discrimination persists. So caste basically refers to a hierarchical social system in which individuals are classified into groups within varying degrees of social status, privilege, and access to resources based on birth, ancestry, and occupation. So in societies where caste discrimination exists, individuals belonging to lower caste often face systematic barriers to accessing health, education, employment, and other social and economic opportunities. Discrimination based on caste can lead to exclusion, marginalization, and social stigma, affecting the health outcomes and well-being. So ಜಾತಿ ಎಂಬುದು ಒಂದು ಏಣಿ ಶ್ರೇಣಿ ವ್ಯವಸ್ಥೆಯ ಒಂದು ಸಾಮಾಜಿಕ ಸಮೂಹ ಆಗಿದೆ ಹಾಗೂ ಬೇಸಿಕಲಿ ಇದು ಹುಟ್ಟಿನಿಂದ ಹಾಗೂ ತಮ್ಮ ಜಾತಿ ಸದಸ್ಯರ ಒಂದು ಮೂಲ ವೃತ್ತಿಯಿಂದ ಇದು ಗುರುತಿಸಲ್ಪಡುವಂತಹ ಒಂದು ಸಾಮಾಜಿಕ ವ್ಯವಸ್ಥೆ ಇದು ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ ಆಗಿ. ಹಾಗೂ ಇವತ್ತು ಜಾತಿಯ ಒಂದು ಏನ್ ಹೇಳೋದು, ಜಾತಿಯ ಒಂದು ಆಯಾಮ ಅಥವಾ ಕಾನ್ಸೆಪ್ಟ್ ಇದೆಯಲ್ಲ ಬಹಳಷ್ಟು ಬದಲಾಗಿದೆ. ಅಂದ್ರೆ ಹಿಂದೆ ಇದ್ದಂತ ಸಾಮಾಜಿಕ ಧಾರ್ಮಿಕ ನಿರ್ಬಂಧಗಳು ಇವತ್ತು ಇಲ್ಲದೆ ಹೋದ್ರೂ ಕೂಡ ಜಾತಿ ಅಂತ ಹೇಳುವಂತ ಆ ಒಂದು ಕಾನ್ಸೆಪ್ಟ್ ಇವತ್ತು ಬೇರೆ ಬೇರೆ ಆಯಾಮಗಳು, ಪಾಲಿಟಿಕ್ಸ್ ಇರ್ಬೋದು, ಜಾತಿಯ ಒಂದು ರೀತಿಯ ಪೋಲರೈಸೇಷನ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಈಗಿನ ಪ್ರಸಕ್ತ ಸಮಾಜದಲ್ಲಿ ಕಾಣಬಹುದು. ಆದರೂ ಕೂಡ ಕೆಲವೆಲ್ಲ ಹಿನ್ನಡೆಯನ್ನು ಎದುರಿಸುವಂತ ಕೆಲವೆಲ್ಲ ಜಾತಿ ಸಮೂಹಗಳು ಅಥವಾ ಗ್ರಾಮೀಣ ಭಾಗಗಳಲ್ಲಿ ನೋಡಿದ್ರೆ ಈ ಜಾತಿ ಅಂತ ಹೇಳುವಂತ ಈ ಅಂಶ ಕೂಡ ಅವರ ಸಾಮಾಜಿಕ ನಿರ್ಧಾರಕಾಂಶಗಳು, ಅಂದ್ರೆ ಅವರವರ ಆರೋಗ್ಯದ ಒಂದು ಸಾಮಾಜಿಕ ನಿರ್ಧಾರಾಂಶಗಳಲ್ಲಿ ಇದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹೇಗೆ ಅಂತ ಹೇಳಿ ನಾವಿಲ್ಲಿ ಫಸ್ಟ್ ಆಗಿ ಡಿಸ್ಕಸ್ ಮಾಡುವ. For example, individuals of lower caste may encounter discrimination and bias when seeking healthcare services, leading to delay in diagnosis and treatment, lower quality of care, and poorer health outcomes. Studies have shown that individuals from marginalized castes in countries like India often experience
higher rates of preventable diseases, maternal and child mortality, and malnutrition compared to those from higher castes. And moreover, caste-based discrimination can influence the living conditions and social determinants of health. Individuals from lower caste may be relegated to overcrowded and unsanitary living conditions, lack access to clean water and sanitation facilities, and experience food insecurity and poverty, all of which contribute to poor health outcomes. ಸೊ ಜಾತಿ, ಕೆಳ ಜಾತಿಯಲ್ಲಿರುವಂತ ಎಷ್ಟೋ ಸಮೂಹಗಳು ಇವತ್ತಿಗೂ ಕೂಡ ಕೆಲವೆಲ್ಲ ಒಂದು ರೀತಿಯ ತಾರತಮ್ಯವನ್ನು ಅಥವಾ ಒಂದು ರೀತಿಯ ಧೋರಣೆಯನ್ನು ಅನುಭವಿಸ್ತಾ ಇರ್ತಾರೆ. ಎಸ್ಪೆಷಲಿ ಅವರು ಆರೋಗ್ಯಕ್ಕೆ ಸಂಬಂಧಿಸಿದ ಸೇವೆಗಳಿಗೆ ಅವರು ಹುಡುಕಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಥವಾ ಅದನ್ನು ಸೀಕ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಜಾತಿ ಆಧಾರಿತವಾಗಿ ಅವರಿಗೆ ಡಯಾಗ್ನೈಸ್ ಮಾಡುವುದಿರ್ಬೋದು, ಟ್ರೀಟ್ಮೆಂಟ್ ಕೊಡುವುದಿರ್ಬೋದು, ಅಥವಾ ಅವರಿಗೆ ಒಂದು ರೀತಿಯ ಕೀಳರಿಮೆಯಿಂದಾಗಿ ಒಳ್ಳೆ ರೀತಿಯ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳುವುದರಲ್ಲಿ ಕೆಲವೊಮ್ಮೆ ಅವರು ವಿಫಲರಾಗ್ತಾರೆ. ಹಾಗೂ ಕೆಲವು ಸಲ ಕೆಳಮಟ್ಟದ ಬಹಳಷ್ಟು ತೀರಾ ಹಿಂದುಳಿದಂತಹ ಕೆಲವೆಲ್ಲ ಜಾತಿ ಸಮೂಹಗಳು, ಅದರಲ್ಲೂ ಕೂಡ ಆರ್ಥಿಕವಾಗಿ ತೀರಾ ಬಸವಳಿದಂತಹ ಕೆಲವೆಲ್ಲ ಜಾತಿ ಸಮೂಹಗಳು ಇವತ್ತಿಗೂ ಕೂಡ ಶುದ್ಧ ನೀರಿನ ಪೂರೈಕೆ ಇಲ್ಲದಿರುವುದು ಅಥವಾ ಅನೈರ್ಮಲ್ಯವಾಗಿರುವಂತಹ ವ್ಯವಸ್ಥೆಯಲ್ಲಿ ಅವರ ವಸತಿ ಪ್ರದೇಶಗಳಿರುವುದು, ಇದೆಲ್ಲ ಒಟ್ಟಾರೆಯಾಗಿ ಅವರಿಗೆ ಅವರ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂತದನ್ನು ನಾವು ಕಾಣಬಹುದು. ನೆಕ್ಸ್ಟ್ ಬರುವಂತದ್ದು ಪವರ್. ಸೊ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಲ್ಲಿ ಕಾಸ್ಟ್ ಆಯ್ತು, ಕ್ಲಾಸ್ ಆಯ್ತು. ನೀವು ಸಿಂಪಲ್ ಎಕ್ಸಾಂಪಲ್ಸ್ ಕೊಟ್ಟು ಈ ಆನ್ಸರ್ಸ್ ಗಳನ್ನೆಲ್ಲ ನೀವು ಜಸ್ಟಿಫೈ ಮಾಡಬಹುದು. ಪವರ್, ಅಧಿಕಾರ. So power as a social determinant of health, it refers to the distribution of resources, opportunities, and decision-making authority within the society, which can influence health outcomes and disparities. Power imbalances based on factors such as socioeconomic status, race, gender, and political affiliation can shape individuals' access to resources and their ability to make choices that can impact their health. In many societies, the marginalized communities and individuals with less power face barriers to accessing quality healthcare services, resulting in disparities in health outcomes. For instance, consider the case of indigenous populations in various countries. These communities often experience historical and ongoing marginalization, discrimination, and lack of political representation, leading to limited access to healthcare resources and culturally appropriate services. So, ಯಾವಾಗ ಒಂದು ಸಮೂಹ ಅಧಿಕಾರದಿಂದ ವಂಚಿತರಾಗ್ತಾರೆ ಅಥವಾ ಸರಿಯಾದ ರೀತಿಯ ಅಧಿಕಾರದ ಒಂದು ರೆಪ್ರೆಸೆಂಟೇಷನ್ ಅವರ ಸಮೂಹದಲ್ಲಿ ಇಲ್ಲದೆ ಹೋಗ್ತದೆ, ಆಗ ಆರೋಗ್ಯಕ್ಕೆ ಸಂಬಂಧಿಸಿದ ಸೇವೆಗಳಿರ್ಬೋದು, ಕೆಲವೆಲ್ಲ ಉಪಲಬ್ಧಿಗಳಿರ್ಬೋದು, ಕೆಲವೆಲ್ಲ ಅವಕಾಶಗಳಿಂದ ಈ ಸಮೂಹಗಳು ವಂಚಿತರಾಗುವುದನ್ನು ನಾವು ಕಾಣಬಹುದು. ಹಾಗೂ ಅಧಿಕಾರ ಇರುವವರು ಈಗ ಕೆಲವು ಸಲ ನಾವು ಸನ್ನಿವೇಶಗಳಲ್ಲಿ ನೋಡ್ಬೋದು, ಇಮಿಡಿಯೇಟ್ ಆಗಿ ಏರ್ ಲಿಫ್ಟ್ ಮಾಡ್ತಾರೆ. ಅಂದ್ರೆ ತುಂಬಾ ದುಡ್ಡಿರುವಂತಹ ಸಂದರ್ಭದಲ್ಲಿ ಏನೇ ಒಂದು ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಸಂಕಷ್ಟ ಪರಿಸ್ಥಿತಿಗಳಲ್ಲಿ ಅವರನ್ನು ಹೊರ ದೇಶಗಳಿಗೆ ಕರ್ಕೊಂಡು ಹೋಗುವುದು, ಹಾಗೂ ಅಧಿಕಾರ ಇದ್ದಾಗ ಈ ರೀತಿಯ ಒಂದು ವ್ಯವಸ್ಥೆಗಳಿಗೆ ಅವರಿಗೆ ಅವಕಾಶ ಸಿಗ್ತದೆ. ಆದ್ರೆ ಅಧಿಕಾರ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಅಥವಾ ವ್ಯಕ್ತಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಹಂತದಲ್ಲೂ ಕೂಡ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳಿಕ್ಕೆ ಅವರು ಹರಸಾಹಸ ಪಡ್ಕೊಳ್ಳುವಂತ ಉದಾಹರಣೆಗಳು ನಮ್ಮ ಸುತ್ತಮುತ್ತ ಕಾಣ್ತದೆ. ಸೊ ಅಧಿಕಾರದಲ್ಲಿರುವಾಗ್ಲೂ, ಅಧಿಕಾರ ನಮ್ಮ ಜೊತೆ ಇರುವಾಗ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳೋದು ನಮ್ಗೆ ತುಂಬಾನೇ ಸುಲಭ ಆಗ್ತದೆ. ಸಾಮಾನ್ಯ ರೀತಿಯಲ್ಲಿ ಆದ್ರೆ ಆರೋಗ್ಯ ಸೇವೆಗಳಿರ್ಬೋದು, ಅದರ ಬಗ್ಗೆ ಅದಕ್ಕೆ ಪೂರಕವಾಗಿರುವಂತ ವ್ಯವಸ್ಥೆಗಳನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಹಾಗೆ power imbalance ಆದಾಗ it can influence the prioritization of health policies and resource allocation. Governments and healthcare systems may prioritize the needs of more powerful and politically influential groups over marginalized communities, exacerbating the health inequities. Without adequate representation and advocacy, the marginalized communities may struggle to access essential healthcare services, preventive measures, and health promotion programs. Addressing power as a social determinant of health requires efforts to promote equity, social justice, and meaningful participation of marginalized communities in decision-making process. ಇವತ್ತು ನಮ್ಮ ದೇಶದಲ್ಲಿ PVTG, particularly vulnerable tribal group ಅಂತ ಹೇಳುವಂತ ಒಂದು ಸಮುದಾಯಗಳಿಗೆ ನಾನು ಉದಾಹರಣೆ ಕೊಡೋದು.
ಈ ಸಮುದಾಯಗಳಲ್ಲಿ ಯಾಕೆ ನಮ್ಮ 750 ಬುಡಕಟ್ಟು ಸಮೂಹಗಳಲ್ಲಿ ಗುರುತಿಸಿಕೊಂಡಿದ್ದಾರೆ, 75 ಗುರುತಿಸಿಕೊಂಡಿದ್ದಾರೆ? ಯಾಕೆ ಅಂತ ಹೇಳಿದ್ರೆ ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ ಇವರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ. ಈ ಹೆಚ್ಚಿನ ಸಮೂಹಗಳ ಜನಸಂಖ್ಯೆ ಹೆಚ್ಚುತ್ತಾನೇ ಇದೆ. ಆದ್ರೆ PVTGಗಳ ಪ್ರಮುಖ ಲಕ್ಷಣ ಏನು ಅಂತ ಹೇಳಿದ್ರೆ ಪ್ರತಿ ಸೆನ್ಸಸ್ ಅಲ್ಲೂ ಕೂಡ ಅವರ ಜನಸಂಖ್ಯೆಯಲ್ಲಿ ಇಳಿತ ಕಂಡು ಬರ್ತಾ ಇದೆ. ಸೊ ಯಾಕೆ ಇಳಿತ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಮೆಟರ್ನಲ್ ಡೆತ್ಗಳಿರ್ಬೋದು, ಲೈಫ್ ಸ್ಪ್ಯಾನ್ ಇರ್ಬೋದು, ಮತ್ತು ಕೆಲವೆಲ್ಲ ಈಗ ಸಿಕಲ್ ಸೆಲ್ ಎನಿಮಿಯಾ ಇರ್ಬೋದು, ಇಂತಹ ಕೆಲವೆಲ್ಲ ಅಥವಾ ಅನಾರೋಗ್ಯಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ಎಂಡೆಮಿಕ್ ಡಿಸೀಸಸ್ ಗಳಿರ್ಬೋದು, ಇದೆಲ್ಲ ಅವರನ್ನು ಬೇಗ ಬಾಧಿಸ್ತದೆ. ಸೊ ಯಾಕೆ ಬೇಗ ಬಾಧಿಸ್ತದೆ ಅಂತ ಹೇಳಿ ಅಧ್ಯಯನಗಳು ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯ ಸೇವೆಗಳು ಸಿಗದೇ ಹೋಗುವಂಥದ್ದು, ಅರ್ಥ ಆಯ್ತಲ್ಲ. ಹಾಗೂ ಅವರಲ್ಲಿ ಸರಿಯಾದ ರೀತಿಯ ರೆಪ್ರೆಸೆಂಟೇಷನ್, ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊರತೆ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಸರಿಯಾಗಿ ಅವರ ಬೇಕು ಬೇಡಗಳನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅಥವಾ ಅದನ್ನು ಪ್ರತಿನಿಧಿಸಲಿಕ್ಕೆ ಅಲ್ಲಿ ನಾವು ವಿಫಲರಾಗಿಕೊಂಡು ಹೋಗ್ತೇವೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರ, ಪವರ್ ಕೂಡ ಒಬ್ಬ ವ್ಯಕ್ತಿ ಅಥವಾ ಸಮುದಾಯದ ಆರೋಗ್ಯದ ನಿರ್ಣಯಕ್ಕೆ ಒಂದು ಪ್ರಮುಖ ಅಂಶ ಅಂತ ಇಲ್ಲಿ ನಾವು ಹೇಳಬಹುದು. ಸೊ ತುಂಬಾ ಡೀಟೇಲ್ಡ್ ಆಗಿ ಇಲ್ಲಿ ನಾವು ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಸೊ ನಾನು ಅದನ್ನು ಓದಿಕೊಂಡು ಹೋಗುವುದಿಲ್ಲ, ಕನ್ನಡ ಇಂಗ್ಲಿಷ್ ನ ಮೇನ್ ಪಾಯಿಂಟ್ಸ್ ಅನ್ನು ನಿಮಗೆ ಹೈಲೈಟ್ ಮಾಡ್ಕೊಂಡು ಹೋಗ್ತೇನೆ. ಸೊ ಯಾವ ಎಕ್ಸಾಂಪಲ್ಸ್ ಅನ್ನು ಕೂಡ ನೀವು ಕೊಂಡು ಹೋಗಬಹುದು. ಸೊ ಅಧಿಕಾರ ಇರುವಾಗ ಒಂದು ನೀವು ಸಿಂಪಲ್ ಆಗಿ ತಿಳ್ಕೊಳ್ಬೇಕು, ಆರೋಗ್ಯ ಸೇವೆಗಳು ಪಡ್ಕೊಳ್ಳಿಕ್ಕೂ ಕೂಡ ನಮಗೆ ಸುಲಭ ಸಾಧ್ಯ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಕೆಲವು ಸಲ ಈಗ ಒಂದು ತೀರಾ ಸಾಮಾನ್ಯ ವ್ಯಕ್ತಿಗೆ ರಕ್ತ ಅರ್ಜೆಂಟ್ ಆಗಿ ಒಂದು ರಕ್ತ ಬೇಕು ಅಂತ ಹೇಳುವಾಗ ತುಂಬಾನೇ ಅವನು ಪರದಾಡಬೇಕಾದಂತಹ ಪರಿಸ್ಥಿತಿಗಳು ಬರ್ತದೆ, ಹೌದಾ ಅಲ್ವಾ? ಆದ್ರೆ ಅಧಿಕಾರ ಇರುವಾಗ ಕೇವಲ ಒಂದು ಫೋನ್ ಕಾಲ್ ಇಂದ ಕೆಲವು ಸಲ ರಕ್ತದ ಏನ್ ಹೇಳೋದು ಅದಕ್ಕೆ ಸರಬರಾಜು ಮಾಡುವಂತ ವ್ಯವಸ್ಥೆಗಳನ್ನು ಮಾಡಬಹುದು. ಸೊ ಎಲ್ಲೇ ಆದ್ರೂ ಕೂಡ ಅದು ಪೊಲಿಟಿಕಲ್ ಪವರ್ ಇರಲಿ ಅಥವಾ ಆ ಒಂದು ಸ್ಥಾನಕ್ಕೆ ಸಂಬಂಧಿಸಿದ ಅಥಾರಿಟೇಟಿವ್ ಪವರ್ ಇರಲಿ, ಎಲ್ಲ ಕಡೆ ಕೂಡ ಅಧಿಕಾರ ಕೂಡ ಇಂಥ ಆರೋಗ್ಯ ಸೇವೆಗಳನ್ನು ಪಡ್ಕೊಳ್ಳಿಕ್ಕೆ ಅದು ಸಹಾಯ ಮಾಡ್ತದೆ ಅಂತ ಹೇಳುವಂತ ಅಂಶವನ್ನು ಇಲ್ಲಿ ನಾವು ಗಮನದಲ್ಲಿ ಇಡಬೇಕಾಗುತ್ತೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಅಲ್ಲಿ ಕ್ಲಾಸ್ ಆಯ್ತು, ಕಾಸ್ಟ್ ಆಯ್ತು, ಪವರ್ ಆಯ್ತು, ಈಗ ಜೆಂಡರ್. So gender as a social determinant of health refers to the socially constructed roles, behaviors, expectations and norms associated with being male or female or non-binary. And gender influences access to resources, opportunities and power within societies, which in turn affect the health outcomes and disparities. So ಇಲ್ಲಿ 2-3 ಎಕ್ಸಾಂಪಲ್ಸ್ ಅನ್ನು ನಾವು ಮೆನ್ಷನ್ ಮಾಡಿದ್ದೇವೆ. ಈಗ ಸಾಮಾಜಿಕ ಲಿಂಗ, ಈಗ ನೋಡಿ ಜೈವಿಕ ಲಿಂಗ, ಸಾಮಾಜಿಕ ಲಿಂಗ ಅಂತ ಹೇಳುವಂತ 2 ಕಾನ್ಸೆಪ್ಟ್. ಸೆಕ್ಸ್ ಅಂಡ್ ಜೆಂಡರ್ ಇಸ್ ಡಿಫರೆಂಟ್, ಯು ಹ್ಯಾವ್ ಟು ನೋ ದಟ್. ಜೆಂಡರ್ ಡೈನಮಿಕ್ಸ್ ಅಂತ ಪೇಪರ್ ಓದಿದವರಿಗೆ ಈ ಕಾನ್ಸೆಪ್ಟ್ ತುಂಬಾನೇ ಸರಿಯಾಗಿ ಗೊತ್ತಿರ್ತದೆ. ಜೈವಿಕ ಲಿಂಗ ಅಂತ ಹೇಳಿದ್ರೆ 2 ಇರುವಂತದ್ದು, ಹೆಣ್ಣು ಮತ್ತು ಗಂಡು. ಇದು ಕೇವಲ ಜೈವಿಕ ಅಂದ್ರೆ ಹುಟ್ಟಿನ ಆಧಾರದಲ್ಲಿ, ಜೈವಿಕ ಆಧಾರದಲ್ಲಿ ಇದು ನಿರ್ಣಯ ಆಗುವಂತದ್ದು. ಬಟ್ ಜೆಂಡರ್ ಅಂತ ಹೇಳಿದ್ರೆ ಇದನ್ನು ನಾವು ಸಾಮಾಜಿಕ ಲಿಂಗ ಅಂತ ಹೇಳಿ ಕೂಡ ಕರೀತೇವೆ. ಸೊ ಜೆಂಡರ್ ಎಂಬುದು ಜೈವಿಕ ಲಿಂಗದ ಆಧಾರದ ಮೇಲೆ ಸಮಾಜ ನಮ್ಮ ಸ್ಥಾನಮಾನ ಇರ್ಬೋದು, ನಮ್ಮ ವರ್ತನೆಗಳಿರ್ಬೋದು, ನಮ್ಮ ಪಾತ್ರದ ಮೇಲೆ ಹೇಗೆ ಅದು ಹೇರಿಕೆಯನ್ನು ತಂದುಕೊಡ್ತದೆ ನೋಡಿ, ಅದನ್ನೇ ನಾವು ಜೆಂಡರ್ ಅಂತ ಹೇಳೋದು, ಸಾಮಾಜಿಕ ಲಿಂಗ ಅಂತ ಹೇಳೋದು. ಹೆಣ್ಣು ಗಂಡಸು ಕೂಗಬಾರದು, ಯಾಕೆ ಹೆಣ್ಣಾಗಿ ಹೆಂಗಸರಾಗಿ ಅಂದ್ರೆ ಅವರಿಗೂ ಫೀಲಿಂಗ್ಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈ ರೀತಿ ಪ್ರತಿ ಹಂತದಲ್ಲೂ ಕೂಡ ಈ ಜೆಂಡರ್ ನ ಅಂಶ ನಮ್ಮ ಸಾಮಾಜಿಕ ಹೇರಿಕೆಯ ಮೂಲಕ ನಮ್ಮ ಸಮಾಜದಲ್ಲಿ ಇರುವಂತದನ್ನು ನಾವು ಕಾಣಬಹುದು. ಇದನ್ನೇ ನಾವು ಜೆಂಡರ್ ಡಿಸ್ಪ್ಯಾರಿಟಿ ಅಥವಾ ಪ್ರತಿ ಲಿಂಗಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಅಥವಾ ತಾರತಮ್ಯವನ್ನು ನಾವು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಹೇಳುವಂಥದ್ದು. ಸೊ ಜೆಂಡರ್ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಆಗಿ ಸಾಮಾಜಿಕ ಲಿಂಗ ಅಂತ ಹೇಳುವಂತ ಅಂಶವನ್ನು ಗುರುತಿಸಿಕೊಳ್ಳುವಂಥದ್ದು. ಹಾಗೂ ಜೆಂಡರ್ ಅಲ್ಲಿ ನಿಮಗೆ ಬೇರೆ ಬೇರೆ ಆಯಾಮಗಳು ಕೂಡ ಬರ್ತದೆ, ಅರ್ಥ ಆಯ್ತಲ್ಲ. ಅಲ್ಲಿ ಹೆಣ್ಣು, ಗಂಡು, ಹಾಗೇನೆ ಟ್ರಾನ್ಸ್ಜೆಂಡರ್ಸ್ ಬರ್ತಾರೆ, ಅರ್ಥ ಆಯ್ತಲ್ಲ. ಸೊ ಅವರೆಲ್ಲ ಬರ್ತಾರೆ, ಸೊ ಕ್ವೇರ್ ಗ್ರೂಪ್ಗಳು ಬರ್ತಾರೆ. ಸೊ ಈ ಎಲ್ಲ ಜೆಂಡರ್ ಅಲ್ಲಿ ಅದು ಬರುವಂತದ್ದು, ಅದೇನೇ ಇರ್ಲಿ. ಸೊ ಇಲ್ಲಿ ಜೆಂಡರ್ ಆಧಾರದಲ್ಲೂ ಕೂಡ ಆರೋಗ್ಯ ನಿರ್ಧಾರಕ ಅಂಶಗಳು ಹೇಗೆ ಪ್ರಭಾವ ಬೀರ್ತದೆ ಅಂತ ಇಲ್ಲಿ ನೀವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್ ನಮ್ಮ ಸಮಾಜಗಳಲ್ಲೇ ನೋಡಿ, ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆಗುವಾಗ ಅವರು ಕೊನೆ ಹಂತದಲ್ಲಿ ಆಸ್ಪತ್ರೆಗೆ ಹೋಗುವುದಾಗೂ ಇರ್ಬೋದು ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಸೊಸೈಟಿ ಅಂದ್ರೆ ಇಡೀ ಮನೆಗೆ ಅಡಿಗೆ ಮಾಡುವುದರಿಂದ ಹಿಡಿದು ಮನೆ ಕೆಲಸವನ್ನು ನಿಭಾಯಿಸುವುದು ಕಷ್ಟ ಆಗ್ತಿದೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಆರೋಗ್ಯದ ಕಡೆ ತೀರಾ ಅವರಿಗೆ
ಕಡಿಮೆ ಗಮನ ಕೊಡುವಂತ ಒಂದು ಅಂಶವನ್ನು ನಾವು ಸಮಾಜದಲ್ಲಿ ಕಾಣಬಹುದು, ಹೌದಾ ಅಲ್ವಾ? ಆದ್ರೆ ಗಂಡಸು ಅಂತ ಹೇಳಿದ್ರೆ ಸಣ್ಣ ಪುಟ್ಟದು ಮನೆಗೆ ಅವರು ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾರೆ, ಹೊರಗೆ ಹೋಗಿ ದುಡಿದು ಬರ್ತಾರೆ ಅಂತ ಹೇಳಿ ಅವರಿಗೆ ಪ್ರಯಾರಿಟಿ ಜಾಸ್ತಿ ಸಿಗ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಇಂಥ ಸಣ್ಣ ಪುಟ್ಟದನ್ನು ನಾವು ಗಮನಿಸಿದ್ರು ಕೂಡ ಎಲ್ಲೋ ಒಂದು ಕಡೆ ನೀವು ಗಮನಿಸಿದ್ರೆ ಮಹಿಳೆಯರು ಅಥವಾ ಲೇಡೀಸ್ ಗಳಿಗೆ ಲೇಟರ್ ಆಗಿ ಅದು ತುಂಬಾ ಗಂಭೀರ ಆಗ್ಬೇಕು, ಆಗ ಮಾತ್ರ ಅವರು ಮೆಡಿಕಲ್ ಆಕ್ಸೆಸ್ ಅಥವಾ ಹೆಲ್ತ್ ಆಕ್ಸೆಸ್ಗೆ ಅವರು ಹೋಗುವಂತದನ್ನು ನಾವು ಕಾಣಬಹುದು. ಸೊ ಇದು ಎಲ್ಲ ಹೇಗೆ ಅಂತ ಹೇಳಿದ್ರೆ ನಮ್ಮ ಸೊಸೈಟಿ ಆ ರೀತಿಯಾಗಿ ಕನ್ಸ್ಟ್ರಕ್ಟ್ ಮಾಡಿದೆ. ಮಹಿಳೆಯರಿಗೆ ಅವರಿಗೆ ತಡೆಯುವಂತ ಶಕ್ತಿ ಇದೆ, ಅವರಿಗೆ ಮನೆಯನ್ನು ನಿಭಾಯಿಸುವಂತ ಜವಾಬ್ದಾರಿ ಇದೆ. ಸೊ ಇದರಿಂದಾಗಿ ಎಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಹೆಲ್ತ್ ನ ಕಡೆ ಅವರು ಗಮನ ಹರಿಸುವುದನ್ನು ನಾವು ಕಾಣದೆ ಹೋಗುವಂಥದ್ದು. ಸೊ ಹಾಗಾಗಿ ಇದು ಕೂಡ ಒಂದು ರೀತಿ ಅವರ ಆರೋಗ್ಯಕ್ಕೆ ಸಂಬಂಧಿಸಿದ ಸಾಮಾಜಿಕ ನಿರ್ಧಾರಕ ಅಂಶಗಳಲ್ಲಿ ಈ ಜೆಂಡರ್ ಅಥವಾ ಸಾಮಾಜಿಕ ಲಿಂಗ ಎಂಬುದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಇಲ್ಲಿ ನಾನು ಲಿಂಗ ಅಂತ ಮೆನ್ಷನ್ ಮಾಡಿದ್ದೇನೆ, ಆಕ್ಚುಲಿ ಕಾನ್ಸೆಪ್ಟ್ ಜೆಂಡರ್ಗೆ ಸಾಮಾಜಿಕ ಲಿಂಗ ಅಂತ ನಾವು ಹೇಳುವಂಥದ್ದು. ಹಾಗೇನೆ ಜೆಂಡರ್ ಅಂತ ಹೇಳುವಾಗ ಇದು ಕೇವಲ ಆರೋಗ್ಯದ ಜೊತೆಯಲ್ಲಿ ಎಜುಕೇಶನ್ ಮತ್ತು ಸೋಶಿಯೋ ಎಕನಾಮಿಕ್ ಸ್ಟೇಟಸ್ ನ ಮೇಲೆ ಕೂಡ ಅದು ಇಂಪ್ಯಾಕ್ಟ್ ಮಾಡ್ತದೆ. ವಿಮೆನ್ ವಿತ್ ಲೋವರ್ ಲೆವೆಲ್ಸ್ ಆಫ್ ಎಜುಕೇಶನ್ ಅಂಡ್ ಎಕನಾಮಿಕ್ ಎಂಪವರ್ಮೆಂಟ್ ಮೇ ಫೇಸ್ ಬ್ಯಾರಿಯರ್ಸ್ ಇನ್ ಆಕ್ಸೆಸಿಂಗ್ ಕ್ವಾಲಿಟಿ ಹೆಲ್ತ್ ಕೇರ್ ಸರ್ವಿಸಸ್ ಇನ್ಕ್ಲೂಡಿಂಗ್ prenatal care, skilled birth attendance and emergency obstetric care. Additionally, cultural practices like child marriage and early childbearing may also further exacerbate maternal health risks for adolescent girls. So, ಮಹಿಳೆಯರಿಗೆ ಕೆಲವು ಸಲ ಅವರು ಶಿಕ್ಷಣದಿಂದ ವಂಚಿತರಾಗಿರ್ತಾರೆ. ಸೊ ಈ ರೀತಿಯ ಕೆಲವೆಲ್ಲ ಅಂದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಅಥವಾ ಅವಲಂಬನೆ ಹೊಂದುವಂತ ಸಂದರ್ಭ ಬರುವಾಗ ಅವರಿಗೆ ಜಾಸ್ತಿ ಅವರ ಆರೋಗ್ಯದ ಕಡೆ ಗಮನ ಹರಿಸುವಂತ ಒಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗದೇ ಹೋಗ್ತದೆ. ಹಾಗೇನೆ ಈ ಸಾಮಾಜಿಕ ಲಿಂಗ ಆಧಾರಿತವಾಗಿ ಸಮಾಜದಲ್ಲಿ ನಡೆಯುವಂತ ಕೆಲವೆಲ್ಲ ಹಿಂಸಾಚಾರಗಳಿರ್ಬೋದು, ಲೈಂಗಿಕ ಶೋಷಣೆಗಳಿರ್ಬೋದು, ಇದ್ರಲ್ಲೂ ಕೂಡ ಮಹಿಳೆಯರ ಆರೋಗ್ಯದ ಮೇಲೆ, ಅವರ ಮಾನಸಿಕ ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರುವಂತದನ್ನು ಕಾಣಬಹುದು. ಸೊ ಇಲ್ಲಿ ನೀವು ಗಮನಿಸಬಹುದು ಹೇಗೆ ಲಿಂಗದ ಆಧಾರದಲ್ಲಿ ಒಂದು ಆರೋಗ್ಯದ ಮೇಲೆ ಪ್ರಭಾವ ಬೀರುವಲ್ಲಿ ಸಾಮಾಜಿಕ ನಿರ್ಧಾರಕ ಅಂಶವಾಗಿರುವಂತ ಸಾಮಾಜಿಕ ಲಿಂಗ ಕೂಡ ಪ್ರಭಾವ ಬೀರ್ತದೆ ಅಂತ ಹೇಳುವುದಕ್ಕೆ ಈ ಎಲ್ಲ ಎಕ್ಸಾಂಪಲ್ಸ್ ಅನ್ನು ಇಲ್ಲಿ ನಾವು ಕೊಟ್ಟಿದ್ದೇವೆ. ಸೊ ನಾನು ಪೂರ್ತಿಯಾಗಿ ಇದನ್ನು ಓದ್ಲಿಕ್ಕೆ ಹೋಗುದಿಲ್ಲ, ಮೇನ್ ಪಾಯಿಂಟ್ಸ್ ಗಳನ್ನು ನಿಮಗೆ ಇಲ್ಲಿ ಪರಿಚಯಿಸ್ತಾ ಇದ್ದೇನೆ. ಸೊ ಇದರ ಮೇಲೆ ನಿಮ್ಗೆ ತೋಚಿದಂತ ಎಕ್ಸಾಂಪಲ್ಸ್ ಗಳ ಮೂಲಕ ಆನ್ಸರ್ಸ್ ಅನ್ನು ನೀವು ಸಮರ್ಥಿಸಬಹುದು. ಓಕೆ, ಇನ್ನೊಂದು ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ನಲ್ಲಿ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ ಸೋಷಿಯಲ್ ಕೊಹೆಷನ್, ಅಂದ್ರೆ ಸಾಮಾಜಿಕ ಐಕ್ಯತೆ ಅಥವಾ ಸಾಮಾಜಿಕ ಒಗ್ಗಟ್ಟು. ಈಗ ನಿಮ್ಗೆ ಅನ್ಸ್ಬೋದು, ಹೌ ಡಸ್ ಸೋಷಿಯಲ್ ಕೊಹೆಷನ್ determine is a social determinant of health? Very important. So what is social cohesion? It refers to the degree of connectedness and solidarity within the communities characterized by trust, mutual support and shared norms and values. Higher levels of social cohesion are associated with better health outcomes as they contribute to a sense of belonging, social support network and collective action to address the health changes. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ, ಸಾಮಾಜಿಕ ಐಕ್ಯತೆ. ಸೊ ಸಾಮಾಜಿಕ ಐಕ್ಯತೆ ಅಂದ್ರೆ ಏನು? ಅದು ಒಂದು ಸಮುದಾಯ ಅಥವಾ ಸಮಾಜದೊಳಗಿರುವಂತ ಒಂದು ಐಕ್ಯತೆಯನ್ನು ಸೂಚಿಸುವಂತ, ಅಂದ್ರೆ ಒಗ್ಗಟ್ಟನ್ನು ಸೂಚಿಸುವಂತ ಒಂದು ಅಂಶ. ಸೊ ಒಗ್ಗಟ್ಟು ಹೇಗೆ ಉಂಟಾಗ್ತದೆ ಅಂತ ಹೇಳಿದ್ರೆ ಆ ಸಮುದಾಯದೊಳಗಿನ ಒಂದು ನಂಬಿಕೆ ಇರ್ಬೋದು, ಅವರ ಪರಸ್ಪರ ಅವಲಂಬನೆ ಇರ್ಬೋದು, ಅಥವಾ ಪರಸ್ಪರ ಅವರು ಸಪೋರ್ಟ್ ಕೊಡುವಂತದ್ದಿರ್ಬೋದು, ಹಾಗೂ ಎಲ್ಲರೂ ಒಪ್ಪಿತವಾಗಿ ಒಪ್ಪಿತವಾಗಿ ನಡೆದುಕೊಳ್ಳುವಂತ ಅವರ ಸಾಮಾಜಿಕ ನಿಯಮ ಮತ್ತು ಮೌಲ್ಯಗಳಿರ್ಬೋದು. ಸೊ ಇಂತಹ ಒಂದು ಸಾಮಾಜಿಕ ಐಕ್ಯತೆ ಒಂದು ಸಮುದಾಯದಲ್ಲಿ ಹೆಚ್ಚಿನ ವ್ಯವಸ್ಥೆಯಲ್ಲೂ ಕಂಡು ಬಂದ್ರೆ ಉತ್ತಮ ರೀತಿಯ ಆರೋಗ್ಯ ಸೇವೆಗಳು ಅಥವಾ ಉತ್ತಮ ರೀತಿಯ ಒಂದು ಆರೋಗ್ಯದ ಅಂಶ ಅಥವಾ ಆಯಾಮಗಳು ಆ ಸಮುದಾಯದಲ್ಲಿ ಕಾಣಬಹುದು ಅಂತ ಇಲ್ಲಿ ಹೇಳ್ತಾರೆ. ನಾನು ತುಂಬಾ ದೊಡ್ಡ ಎಕ್ಸಾಂಪಲ್ಗೆ ಹೋಗುವುದಿಲ್ಲ, ಒಂದು ಕುಟುಂಬವನ್ನೇ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳುವ. ಕುಟುಂಬದೊಳಗೆ ಈಗ ಕುಟುಂಬ ಅಂತ ಹೇಳಿದ್ರೆ ಅವಿಭಕ್ತ ಕುಟುಂಬ, ಹೌದಾ ಅಲ್ವಾ, ಮತ್ತೆ ಸಣ್ಣ ಕುಟುಂಬ, ಹೀಗೆ ಬೇರೆ ಬೇರೆ ರೀತಿದಿರ್ತದೆ. ಈಗ ಒಂದು ಸಣ್ಣ ಕುಟುಂಬವನ್ನೇ ತೆಗೆದುಕೊಳ್ಳುವ. ಒಂದು ಸ್ಮಾಲ್ ಫ್ಯಾಮಿಲಿಗೆ ಅವರ ತಂದೆ ಕಡೆಯಿಂದ ಅಥವಾ ತಾಯಿ ಕಡೆಯಿಂದ ಒಳ್ಳೆ ರೀತಿಯ ಸಪೋರ್ಟ್ ಸಿಸ್ಟಮ್ ಇದ್ರೆ,
ಅಥವಾ ಅವರ ಅವಿಭಕ್ತ ಕುಟುಂಬದ ಕಡೆಯಿಂದ ಒಳ್ಳೆ ರೀತಿಯ ಒಂದು ಅವಲಂಬನೆ ಇದ್ರೆ ಅಥವಾ ಒಳ್ಳೆ ರೀತಿಯ ಒಂದು ಸಪೋರ್ಟ್ ಸಿಸ್ಟಮ್ ಇದ್ರೆ ಏನಾಗ್ತದೆ ಹೇಳಿ, ಆ ಕುಟುಂಬಕ್ಕೆ ಎಲ್ಲ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಒಳ್ಳೇದಾಗ್ತದೆ. ಮಕ್ಕಳನ್ನು ನೋಡ್ಕೊಳ್ಳೋದ್ರಿಂದ ಹಿಡ್ಬೋದು, ಅಥವಾ ಅವರ ಆರ್ಥಿಕ ವ್ಯವಸ್ಥೆಯಿಂದ ಇಡ್ಬೋದು, ಅಥವಾ ಅವರಲ್ಲಿರುವಂತಹ ಸಂಬಂಧಗಳಿರ್ಬೋದು, ಮುಖಾಮುಖಿ ಸಂಬಂಧ ಇರ್ಬೋದು, ಪರಸ್ಪರ ಕಷ್ಟ ಕಾಲಕ್ಕೆ ಒಬ್ರಿಗೊಬ್ರು ಆಗುವಂತ ಒಂದು ಪರಿಸ್ಥಿತಿಗಳಿರ್ಬೋದು. ಇದರಿಂದ ಆ ಕುಟುಂಬದ ಸದಸ್ಯರು ಒಂದು ರೀತಿ ಸಮಾಧಾನ, ಶಾಂತಿ, ಸುಖದಿಂದ ಇರ್ತಾರೆ. ಕಷ್ಟಗಳಿರ್ತದೆ, ಬಟ್ ಎಲ್ಲವನ್ನು ನಿಭಾಯಿಸುವಂತ ಶಕ್ತತೆಯನ್ನು ಹೊಂದಿರ್ತಾರೆ. ಆದ್ರೆ ನೀವೊಂದು ಫ್ಯಾಮಿಲಿಯನ್ನು ಗಮನಿಸಿ, ಅವರಿಗೆ ಯಾವುದೇ ರೀತಿಯ ಸಪೋರ್ಟ್ ಸಿಸ್ಟಮ್ ಇರುವುದಿಲ್ಲ ಅವರ ಇತರೆ ಕುಟುಂಬಗಳೊಂದಿಗೆ. ಅರ್ಥ ಆಯ್ತಲ್ಲ? ಗಂಡ, ಹೆಂಡತಿ, ಮಗು ಇಷ್ಟೇ ಇರುವಂತ ಸಂದರ್ಭದಲ್ಲಿ ಪ್ರತಿಯೊಂದಕ್ಕೂ ಅವರು ಬೇರೆ ವ್ಯವಸ್ಥೆಗಳಿಂದ ಅವರು ಅವಲಂಬನೆಗೆ ಒಳಪಡಬೇಕಾಗುತ್ತೆ. ಮಕ್ಕಳನ್ನು ನೋಡ್ಕೊಳ್ಳೋದ್ರಿಂದ ಹಿಡಿದು ಕಷ್ಟ ಸುಖಕ್ಕೆ ಬೇರೆ ಒಂದು ಸಿಸ್ಟಮ್ಸ್ ಅನ್ನು ಅವಲಂಬನೆ ಮಾಡುವುದಿರ್ತದೆ. ಸೊ ಇದರಿಂದಾಗಿ ಅಲ್ಲಿ ಒತ್ತಡ ಇರ್ಬೋದು, ಏಕಾಂಗಿತನ ಇರ್ಬೋದು, ಮಾನಸಿಕ ಸ್ಥಿಮಿತ ಇರದೇ ಇರುವಂತದ್ದಿರ್ಬೋದು, ಜಗಳಗಳು, ಅವಲಂಬನೆಯಲ್ಲಿ ಅಂದ್ರೆ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಕೊರತೆ, ಹೀಗೆಲ್ಲ ನಾವು ಕಾಣಬಹುದು. ಸೊ ಇದು ಫ್ಯಾಮಿಲಿಯಲ್ಲಿ ನಾನು ಹೇಳುವಂಥದ್ದು ಸೋಷಿಯಲ್ ಕೊಹೆಷನ್. ಹಾಗೆಯೇ ಸಮಾಜದಲ್ಲೂ ಕೂಡ ನಾವು ಕಾಣಬಹುದು. ಬೇರೆ ಬೇರೆ ಘಟಕಗಳ ನಡುವೆ ಒಳ್ಳೆ ರೀತಿಯ ಒಗ್ಗಟ್ಟು, ಐಕ್ಯತೆ ಈ ರೀತಿ ಇದ್ರೆ ಒಂದು ಪೀಸ್ಫುಲ್ ಆಗಿರ್ತದೆ ಒಂದು ಸೊಸೈಟಿ. ಸೊ ಒಂದು ಪೀಸ್ಫುಲ್ ಸೊಸೈಟಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಆರೋಗ್ಯ ಸೇವೆಗಳು ಕೂಡ ಒಳ್ಳೆ ರೀತಿಯಲ್ಲಿ ಅವರ ಸದಸ್ಯರಿಗೆ ಅಥವಾ ಪ್ರಜೆಗಳಿಗೆ, ಆ ಸಮುದಾಯದ ಸದಸ್ಯರಿಗೆ ತಲುಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಕಷ್ಟ ಕಾಲಗಳಲ್ಲೂ ಕೂಡ ಅಷ್ಟೇ ಎಲ್ಲ ಒಟ್ಟು ಸೇರಿ, ಈಗ ಕಷ್ಟ ಕಾಲ ಅಂತ ಹೇಳಿದ್ರೆ ಕೆಲವು ಸಲ ನೈಸರ್ಗಿಕ ಘಟನೆಗಳಿರ್ಬೋದು, ಭೂಕಂಪನ ಇರ್ಬೋದು, ಸೊ ಹಲವಾರು ಇಂತಹ ಅನಾಹುತಗಳು, ದುರಂತಗಳು ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಅದನ್ನು ನಿಭಾಯಿಸ್ಲಿಕ್ಕೆ ಎಲ್ಲರಿಗೊಬ್ಬರಿಗೆ ಸಪೋರ್ಟ್ ಕೊಡ್ತಾರೆ. ಸೊ ಹಾಗಾಗಿ ಒಂದು ಸಮುದಾಯದ ಐಕ್ಯತೆ ಕೂಡ ಒಂದು ಆರೋಗ್ಯ, ಒಂದು ಸಮುದಾಯ ಅಥವಾ ವ್ಯಕ್ತಿಯ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಈಗ ಒಳ್ಳೆ ರೀತಿ ಕಮ್ಯುನಿಟಿ ಅಥವಾ ಒಂದು ಕಮ್ಯುನಿಟಿ ಲಿವಿಂಗ್ ಇದ್ರೆ ಅವರು ಕ್ಯಾಂಪ್ಸ್ ಗಳನ್ನು ಮಾಡುವಂತದ್ದು, ಮೆಡಿಕಲ್ ಹೆಲ್ತ್ ಕ್ಯಾಂಪ್ಸ್ ಗಳನ್ನು ಮಾಡುವಂತದ್ದು ಇರ್ಬೋದು, ಇಮೋಷನಲ್ ಸಪೋರ್ಟ್. ಈಗ ನೇಬರ್ಹುಡ್ ಅಲ್ಲೂ ಕೂಡ ಅಷ್ಟೇ, ನೆರೆಹೊರೆಯಲ್ಲೂ ಕೂಡ ಅಷ್ಟೇ ಒಳ್ಳೆ ರೀತಿಯ ಒಗ್ಗಟ್ಟಿದ್ರೆ ಒಬ್ರಿಗೊಬ್ರು ನಾವು ಸಪೋರ್ಟ್ ಕೊಡ್ಬೋದು, ಹೌದಾ ಅಲ್ವಾ? ಸೊ ಇಂಥ ಎಕ್ಸಾಂಪಲ್ಸ್ ಗಳನ್ನೆಲ್ಲ ಕೊಟ್ಟು ಈ ಸೋಷಿಯಲ್ ಕೊಹೆಷನ್ ಅಂತ ಹೇಳುವಂತ ಈ ಪಾಯಿಂಟ್ ಅನ್ನು ನೀವು ಸಮರ್ಥಿಸಬಹುದು. ಓಕೆ, ಇಲ್ಲಿ ನಾನು ಆಗ್ಲೇ ಹೇಳಿದ್ದೇನಲ್ಲ, ಎನ್ವೈರನ್ಮೆಂಟಲ್ ಹೆಜಾರ್ಡ್ಸ್, ಯಾವುದೇ ರೀತಿಯ ಪರಿಸರಕ್ಕೆ ಸಂಬಂಧಿಸಿದ ಕೆಲವೆಲ್ಲ ಒಂದು ರೀತಿಯ ಘಟನೆಗಳು, ದುರ್ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಒಳ್ಳೆ ರೀತಿಯ ಸೋಷಿಯಲ್ ಕೊಹೆಷನ್ ಇದ್ರೆ ಅದನ್ನು ಸಮುದಾಯದಲ್ಲಿರುವಂತಹ ಸದಸ್ಯರು ಒಳ್ಳೆ ರೀತಿ ನಿಭಾಯಿಸ್ಲಿಕ್ಕೆ ಇದು ಸಹಾಯ ಮಾಡ್ತದೆ. ಹಾಗೆಯೇ ಬೆಳೆಯುವ ಮಕ್ಕಳಿಗೂ ಕೂಡ ಅಷ್ಟೇ ಒಳ್ಳೆ ಒಂದು ಸೋಷಿಯಲ್ ಕೊಹೆಸಿವ್ ಆಗಿರುವಂತಹ ಒಂದು ಎನ್ವೈರನ್ಮೆಂಟ್ ಅಥವಾ ಕಮ್ಯುನಿಟಿಯಲ್ಲಿ ಇದ್ರೆ ಅವರು ಒಳ್ಳೆ ರೀತಿ ಬೆಳವಣಿಗೆಗೂ ಕೂಡ ಇದು ಸಹಾಯ ಆಗುತ್ತೆ. ಈ ನೆಕ್ಸ್ಟ್ ಬರುವಂತದ್ದು ಕಲ್ಚರಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್. ಸೊ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಲ್ಲಿ ನಾವು ಕ್ಲಾಸ್, ಕಾಸ್ಟ್, ಪವರ್, ಹಾಗೇನೆ ಸೋಷಿಯಲ್ ಕೊಹೆಷನ್ಸ್ ಇವೆಲ್ಲ ಹೇಗೆ ಪ್ರಭಾವ ಬೀರ್ತದೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಈಗ ಕಲ್ಚರಲ್ ಡಿಟರ್ಮಿನೆಂಟ್ಸ್. ಸೊ ವಾಟ್ ಆರ್ ಕಲ್ಚರಲ್ ಡಿಟರ್ಮಿನೆಂಟ್ಸ್? It refers to the influence of cultural beliefs, values, norms, traditions, and practices on health-related behaviors, perceptions, and outcomes within a particular population or community. And culture shapes individuals' understanding of health and illness as well as their attitudes towards healthcare, treatment, and prevention. So, ಆರೋಗ್ಯದ ಸಾಂಸ್ಕೃತಿಕ ನಿರ್ಧಾರಕ ಅಂಶಗಳು ಅಂತ ಹೇಳಿದ್ರೆ ಆ ಸಮುದಾಯದೊಳಗಿನ ಕೆಲವೆಲ್ಲ ನಡವಳಿಕೆಗಳು, ಗ್ರಹಿಕೆಗಳು, ಅವರ ನಂಬಿಕೆಗಳು, ಅವರ ಮೌಲ್ಯಗಳು ಕೂಡ ಅವರ ಅಭ್ಯಾಸಗಳು ಅಂದ್ರೆ ಅವರ ದಿನನಿತ್ಯ ಜೀವನದ ಮೇಲೆ ಪ್ರಭಾವ ಬೀರ್ತದೆ. ಸೊ ಇಂತಹ ಒಂದು ಸಂಸ್ಕೃತಿಯನ್ನು ತಿಳ್ಕೊಳ್ಳುವುದು ಕೂಡ ಆ ಸಾಂಸ್ಕೃತಿಕ ನಿರ್ಧಾರಕ ಅಂಶಗಳಲ್ಲಿ ಆರೋಗ್ಯದ ಹಿನ್ನೆಲೆಯಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಅದರಲ್ಲಿ ಫಸ್ಟ್ ಯಾವುದು ಅಂತ ಹೇಳಿದ್ರೆ ಬಿಲೀಫ್ ಸಿಸ್ಟಮ್ ಅಥವಾ ನಂಬಿಕೆ ವ್ಯವಸ್ಥೆ. ಸೊ ವಾಟ್ ಇಸ್ ಬಿಲೀಫ್? So basically, cultural beliefs shape individuals' understanding of health and illness as well as their attitudes towards healthcare. So, ಆರೋಗ್ಯದಲ್ಲಿನ ಕೆಲವೆಲ್ಲ ನಂಬಿಕೆಗಳು
ಅರ್ಥ ಆಯ್ತಲ್ಲ, ಅದು ಅವರ ಆರೋಗ್ಯ ಮತ್ತು ಅನಾರೋಗ್ಯಕ್ಕೆ ಸಂಬಂಧಿಸಿದ ಅವರ ವರ್ತನೆ, ಅಂದ್ರೆ ಅದನ್ನು ಗುಣಪಡಿಸ್ಲಿಕ್ಕಿರ್ಬೋದು, ಅದನ್ನು ನಿಭಾಯಿಸ್ಲಿಕ್ಕಿರುವಂತಹ ವರ್ತನೆಗೆ ಅದು ಪೂರಕವಾಗಿರ್ತದೆ. ಸೊ ಹಾಗಾಗಿ ಈ ನಮ್ಮ ನಂಬಿಕೆ ವ್ಯವಸ್ಥೆ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಒಂದೊಂದು ಕಮ್ಯುನಿಟಿಯಲ್ಲಿ ಈ ರೀತಿಯ ನಂಬಿಕೆ ವ್ಯವಸ್ಥೆಗಳು ಬೇರೆ ಬೇರೆ ರೀತಿಯಾಗಿರ್ತದೆ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಬಹುದು, ಕಲ್ಚರಲ್ ಬಿಲೀಫ್ಸ್ ಅಬೌಟ್ ಹೆಲ್ತ್ ಇಲ್ನೆಸ್ ಪ್ಲೇ ಅ ಸೆಂಟ್ರಲ್ ರೋಲ್ ಇನ್ ಶೇಪಿಂಗ್ ದ ಹೆಲ್ತ್ ರಿಲೇಟೆಡ್ ಬಿಹೇವಿಯರ್ಸ್ ಅಂಡ್ ಹೆಲ್ತ್ ಕೇರ್ ಪ್ರಾಕ್ಟೀಸಸ್. ಈಗ ಸಿಟಿಯಲ್ಲಿರುವವರು, ವಿದ್ಯಾವಂತರು, ಏನಾದ್ರೂ ಅವರ ಆರೋಗ್ಯದ ಪ್ಯಾರಾಮೀಟರ್ಸ್ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಅವರು ಡಾಕ್ಟರ್ಸ್ ಅಲ್ಲಿ ಹೋಗಿ ಬೇಕಾದಂತ ಟೆಸ್ಟ್ ಗಳನ್ನೆಲ್ಲ ಮಾಡ್ತಾರೆ. ಆದ್ರೆ ಅದೇ ನೀವು ಗಮನಿಸಿದ್ರೆ, ಒಂದು ಬುಡಕಟ್ಟು ಸಮುದಾಯದಲ್ಲಿ ಈ ರೀತಿಯ ಏನಾದ್ರೂ ಹಿನ್ನೆಲೆಗಳಾದ್ರೆ ತಕ್ಷಣ ಅವರು ಆ ಡಾಕ್ಟರ್ಸ್ ಗಳನ್ನು ಸಂಪರ್ಕ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಅವ್ರು ಏನ್ ಮಾಡ್ತಾರೆ ಹೇಳಿ, ಅವರ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಿಯಾದ್ರೂ ಮಾಂತ್ರಿಕರ ಹತ್ರ ಇರ್ಬೋದು, ಅಥವಾ ಅವರ ಸಮುದಾಯದ ಕೆಲವೆಲ್ಲ ಗುರುಗಳ ಹತ್ರ ಇರ್ಬೋದು, ಅಥವಾ ಅವರು ನಂಬಿದಂತ ಒಂದು ದೇವರದು ಅಥವಾ ಯಾವ್ದಾದ್ರು ದೈವಗಳದು ಈ ರೀತಿಯ ಒಂದು ಪೂಜೆ ಪುರಸ್ಕಾರ, ಇದಕ್ಕೆ ಅವರು ಹಿನ್ನೆಲೆಯಾಗಿ ಹೋಗ್ತಾರೆ. ಅತಿರೇಕವಾಗಿ ಕೈ ಮೀರಿದಂತ ಸಂದರ್ಭದಲ್ಲಿ ಆಸ್ಪತ್ರೆ ಅಂತ ಹೇಳಿ ಅವರು ಬರುವಂತದ್ದು. ಸೊ ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಾಗೆ ಹೋಗುವುದು ತಪ್ಪಂತಲ್ಲ ನಾನಿಲ್ಲಿ ಹೇಳುವಂಥದ್ದು. ನಮ್ಮ ನಂಬಿಕೆ ವ್ಯವಸ್ಥೆಗಳಿದೆಯಲ್ಲ, ಅದು ತುಂಬಾನೇ ನಮ್ಮ ಆರೋಗ್ಯದ ಒಂದು ರೀತಿಯ ನಿರ್ಧಾರಕ ಅಂಶಗಳ ಮೇಲೆ ಅದು ಪ್ರಭಾವ ಬೀರ್ತದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಎಕ್ಸಾಂಪಲ್ ಅನ್ನು ಕೊಟ್ಟಿರುವಂತದ್ದು. ಇನ್ನು ಕೆಲವು ಕಡೆ ನಾವು ನೋಡ್ಬೋದು, ಫಾರ್ ಎಕ್ಸಾಂಪಲ್ ಈಗ ಅಪಸ್ಮಾರ, ಎಪಿಲೆಪ್ಸಿ ಅಂತ ಇದೆ, ಹೌದಾ ಅಲ್ವಾ? ಈಗ ನಮ್ಗೆಲ್ಲ ಗೊತ್ತಿದೆ ಎಪಿಲೆಪ್ಸಿ ಅಂತ ಹೇಳಿದ್ರೆ, ಎಪಿಲೆಪ್ಸಿ ಅಥವಾ ಅಪಸ್ಮಾರ ರೋಗಿಗಳಿಗೆ ಅವರಿಗೆ ಅಟ್ಯಾಕ್ ಆಗುವಂತ ಸಂದರ್ಭದಲ್ಲಿ ಕಬ್ಬಿಣ ಕೊಟ್ರೆ ಅದು ಏನೂ ಆಗುವುದಿಲ್ಲ ಅಂತ ಹೇಳಿ, ಹೌದಾ ಅಲ್ವಾ? ಅವರಿಗೆ ಬೇಕಾದಂತ ಟ್ರೀಟ್ಮೆಂಟ್ ಆಸ್ಪತ್ರೆಗೆ ಹೋಗಿ ಕೊಡ್ಲೇಬೇಕಾಗುತ್ತೆ. ಆದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಕೂಡ ಆ ನಂಬಿಕೆಯನ್ನು ಫಾಲೋ ಮಾಡ್ತಾರೆ. ಅಪಸ್ಮಾರ, ಈ ರೀತಿ ಫಿಟ್ಸ್ ಆಧಾರಿತ ಒಂದು ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಈ ರೀತಿ ದೇವರು ಅಥವಾ ಈ ಕೆಲವೆಲ್ಲ ಒಂದು ರೀತಿಯ ನಂಬಿಕೆಗಳಿಗೆ ಅವರು ಮಾರು ಹೋಗ್ತಾರೆ. ಸೊ ಅದಕ್ಕೆ ಪೂರಕವಾಗಿ ಮಾಡಿ ಆ ನಂತರ ಕೈ ಮೀರಿದಂತ ಸಂದರ್ಭದಲ್ಲಿ ಮಾತ್ರ ಆಸ್ಪತ್ರೆ ಮತ್ತು ಇತ್ಯಾದಿಗಳನ್ನೆಲ್ಲ ಮಾಡುವಂಥದ್ದು. ಸೊ ಇದೆಲ್ಲ ನಮ್ಮ ಬಿಲೀಫ್ ಸಿಸ್ಟಮ್. ಸೊ ನಾವು ಆರೋಗ್ಯದ ಕಡೆ ಇರುವಂತಹ ನಮ್ಮ ನಂಬಿಕೆ ವ್ಯವಸ್ಥೆಗಳು ಕೂಡ ಆ ವ್ಯಕ್ತಿಯ ಆರೋಗ್ಯದ ಮೇಲೆ ಅದು ಪ್ರಭಾವ ಬೀರುವಂಥದ್ದು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇನ್ನು ವೆರಿ ಇಂಪಾರ್ಟೆಂಟ್, ನ್ಯೂಟ್ರಿಷನ್, ಪೌಷ್ಟಿಕಾಂಶ ಅಥವಾ ಪೋಷಕಾಂಶ ಅಂತ ಹೇಳ್ಬೋದು. ಸೊ ನಮ್ಮ ದೇಹ ಅಂತ ಹೇಳುವಾಗ ನಮ್ಮ ದೇಹಕ್ಕೆ ಎರಡು ರೀತಿಯ ಪೋಷಕಾಂಶಗಳು ಬೇಕಾಗ್ತದೆ. ಒನ್ ಇಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟ್, ಹೌದಾ ಅಲ್ವಾ, ಪ್ರೋಟೀನ್ಸ್, ಇವೆಲ್ಲ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಬೇಕಾಗುತ್ತೆ, ಆದ್ರೂ ಕೂಡ ಇದರ ಇಂಟೇಕ್ ಇದೆಯಲ್ಲ ನಮ್ಮ ದೇಹದ ಮೇಲೆ ಕೂಡ ತುಂಬಾನೇ ಅದು ಪ್ರಭಾವ ಬೀರ್ತದೆ. ಸರಿಯಾದ ರೀತಿಯಲ್ಲಿ ಈಗ ಜಿಂಕ್ ಇರ್ಬೋದು, ಅಯೋಡಿನ್ ಇರ್ಬೋದು, ಸೋಡಿಯಂ ಇರ್ಬೋದು, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಷನ್ ಹೇಗೆ ಕಲ್ಚರಲ್ ಡಿಟರ್ಮಿನೆಂಟ್ ಆಫ್ ಹೆಲ್ತ್ ಅಲ್ಲಿ ಬರ್ತದೆ ಅದನ್ನು ನಾವಿಲ್ಲಿ ಗಮನಿಸುವ. See, nutrition is primarily considered as a biological determinant of health, and it is also influenced by cultural factors that shape dietary preferences, food choice, eating habits, and meal traditions with a particular population or a community. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಆಯಾಯ ಜಾಗ್ರಫಿಕಲ್ ಲೊಕೇಶನ್ ಅಥವಾ ಏರಿಯಾ ಒಂದೊಂದು ರೀತಿಯ ಪೌಷ್ಟಿಕಾಂಶದ ಆಧಾರದಲ್ಲಿ ಒಂದು ಕುಸೀನ್ ಅಥವಾ ಒಂದು ರೀತಿಯ ಆಹಾರ ಪದ್ಧತಿಯನ್ನು ಡೆವಲಪ್ ಮಾಡಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ದಕ್ಷಿಣ ಭಾರತದಲ್ಲಿ ನೋಡಿದ್ರೆ ನೀವು ಅಂದ್ರೆ ಕರ್ನಾಟಕ ರಾಜ್ಯವನ್ನೇ ತೆಗೆದುಕೊಳ್ಳುವ ನಾವು. ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಆ ಭಾಗದಲ್ಲಿ ಕುಚ್ಚಲಕ್ಕಿ ಅನ್ನೋ ಸೇವನೆ ಮಾಡ್ತಾರೆ, ಅರ್ಥ ಆಯ್ತಲ್ಲ? ಅದೇ ರೀತಿ ನೀವು ಆ ಕಡೆ ಮಲ್ನಾಡ್ ಕಡೆ ಹೋದ್ರೆ ಅಥವಾ ಇತರ ಭಾಗಗಳಲ್ಲಿ ವೈಟ್ ರೈಸ್, ಬೆಳ್ತಿಗೆ ಅಕ್ಕಿಯನ್ನು ಯೂಸ್ ಮಾಡ್ತಾರೆ. ಇನ್ನು ಮಂಡ್ಯ ಮತ್ತು ಕೆಲವು ಬಯಲ್ಸೀಮೆ ಕಡೆ ಎಲ್ಲ ಹೋದ್ರೆ ರಾಗಿ ಮುದ್ದೆ, ಇಟ್ ಇಸ್ ವೆರಿ ಕಾಮನ್. ಸೊ ಇದೆಲ್ಲ ಹೇಗೆ ಬರ್ತದೆ ಅಂತ ಹೇಳಿದ್ರೆ ಆಯಾಯ ಭೌಗೋಳಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗೆ ಅನುಗುಣವಾಗಿ ಆ ಪ್ರದೇಶದಲ್ಲಿಯ
ಪೋಷಕಾಂಶಕ್ಕೆ ಪೂರಕವಾಗಿ ಆ ಒಂದು ಪದ್ಧತಿಗಳು ಬಂದಿರ್ತದೆ. ಸೊ ಪೋಷಕಾಂಶ ಹಾಗೂ ಪದ್ಧತಿಗಳು ಒಂದು ರೀತಿ ಇಂಟರ್ ರಿಲೇಟೆಡ್ ಆಗಿರ್ತದೆ ಅಂತ ಇಲ್ಲಿ ನಾವು ಹೇಳಬಹುದು. ಇಸ್ ಇಟ್ ಕ್ಲಿಯರ್? ಸೊ ಇಂಥ ಒಂದು ಹಿನ್ನೆಲೆಯಲ್ಲಿ ಪೌಷ್ಟಿಕಾಂಶ ಅಥವಾ ಪೋಷಕಾಂಶಗಳು ಕೂಡ ಹೇಗೆ ನಮ್ಮ ಆರೋಗ್ಯದ ಮೇಲೆ ಗಮನಾರ್ಹ ಪರಿಣಾಮವನ್ನು ಉಂಟು ಮಾಡ್ತದೆ ಅಥವಾ ಅದೊಂದು ನಿರ್ಧಾರಕ ಅಂಶ ಆಗಿದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಳುವ. ಈಗ ಸಾಂಸ್ಕೃತಿಕ ಆಹಾರದ ಕೆಲವೆಲ್ಲ ಆದ್ಯತೆಗಳು. ಫಾರ್ ಎಕ್ಸಾಂಪಲ್, ಈಗ ಮೆಡಿಟರೇನಿಯನ್ ದೇಶಗಳಲ್ಲಿ ಹೆಚ್ಚಾಗಿ ಆಲಿವ್ ಎಣ್ಣೆಯನ್ನು ಬಳಸ್ತಾರೆ. ಹಾಗೇನೆ ಕರಾವಳಿ ಭಾಗದಲ್ಲಿ ಮೀನಿಗೆ ಆದ್ಯತೆಯನ್ನು ಕೊಡ್ತಾರೆ. ಸ್ವಲ್ಪ ಒಳನಾಡಿನ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕುರಿ ಮಾಂಸಕ್ಕೆ ಆದ್ಯತೆ ಕೊಡ್ತಾರೆ. ಹೌದಾ ಅಲ್ವಾ? ಹಾಗೆ ಸಸ್ಯಾಹಾರಿಗಳು ಸೊಪ್ಪು ಮತ್ತು ಬೇರೆ ಬೇರೆ ಪ್ರೋಟೀನ್, ಮತ್ತೆ ಅವರಿಗೆ ಬೇಳೆ ಪ್ರೋಟೀನ್ ಅಂದ್ರೆ ಬೇಳೆ ಕಾಳುಗಳಲ್ಲಿ ಅವರಿಗೆ ಪ್ರೋಟೀನ್ ಮೂಲಕ ಹಾಗೂ ಆ ಹಾಲು, ಬೆಣ್ಣೆ, ಮೊಸರು ಇತ್ಯಾದಿಗಳನ್ನು ಅವರು ಸರಿದೂಗಿಸ್ತಾರೆ. ಸೊ ದೇರ್ ಇಸ್ ಅ ಬ್ಯಾಲೆನ್ಸ್. ಸೊ ಆಯಾಯ ಅಂದ್ರೆ ಸಾಂಸ್ಕೃತಿಕ ಪದ್ಧತಿಗಳು ಆ ಜನತೆಯ ಮೇಲೆ ಪೌಷ್ಟಿಕಾಂಶದ ಹಿನ್ನೆಲೆಯನ್ನು ನಿರ್ಧಾರ ಮಾಡಲಿಕ್ಕೆ ಕೂಡ ಅದು ಸಹಾಯ ಮಾಡ್ತದೆ. ಇಸ್ ಇಟ್ ಕ್ಲಿಯರ್? ಸೊ ಇದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗೇನೆ ಕೆಲವೆಲ್ಲ ಆಹಾರಕ್ಕೆ ಸಂಬಂಧಿಸಿದ ನಿಷೇಧ ಮತ್ತು ನಿರ್ಬಂಧಗಳು ಉಂಟು. ಇದಕ್ಕೂ ಕೂಡ ನಾನು ಅದಕ್ಕೆ ಅಟ್ಯಾಚ್ ಮಾಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಕೆಲವು ಕಲ್ಚರ್ಗಳಲ್ಲಿ ಗೋಮಾಂಸ ತಿನ್ನುವುದು ಅದು ನಿಷೇಧ. ಇನ್ನು ಕೆಲವು ಕಲ್ಚರ್ಗಳಲ್ಲಿ ನೀವು ನೋಡಿದ್ರೆ ಹಂದಿ ಅಥವಾ ಪೋರ್ಕ್ ಅನ್ನು ಸೇವನೆ ಮಾಡುವುದು ನಿಷೇಧ. ಇನ್ನು ಕೆಲವು ಕಲ್ಚರ್ಗಳಲ್ಲಿ ನೀವು ನೋಡಿದ್ರೆ ಎಲ್ಲ ಅಂದ್ರೆ ಮೊಟ್ಟೆ, ಮೀನು, ಮಾಂಸ ಯಾವುದನ್ನು ಕೂಡ ಅಂದ್ರೆ ಸಸ್ಯಾಹಾರಿಗಳು, ಪೂರ್ತಿಯಾಗಿ ಸಸ್ಯಾಹಾರಿಗಳು. ಅದ್ರಲ್ಲೂ ಕೂಡ ಸಸ್ಯಾಹಾರಿಗಳಲ್ಲಿ ಇನ್ನು ಕೆಲವು ನೋಡಬಹುದು ನೀರುಳ್ಳಿ, ಬೆಳ್ಳುಳ್ಳಿ ತಿನ್ನುವುದನ್ನು ಅವರು ವರ್ಜ್ಯ ಮಾಡ್ತಾರೆ, ಅಂದ್ರೆ ಅದನ್ನು ನಿಷೇಧಿಸ್ತಾರೆ. ಜೈನ್ಸ್ ಅಲ್ಲೂ ಕೂಡ ಅಷ್ಟೇ ನೀವು ನೋಡಬಹುದು, ಸಂಜೆ ಆದ ನಂತರ ಅಂದ್ರೆ ಸೂರ್ಯಾಸ್ತಮಾನವಾದ ನಂತರ ಅವರು ಆಹಾರವನ್ನು ಸೇವಿಸುವುದಿಲ್ಲ. ಸೊ ಇಂತಹ ಕೆಲವೆಲ್ಲ ಬೇರೆ ಬೇರೆ ಆಹಾರ ಪದ್ಧತಿಗಳು ಸಾಂಸ್ಕೃತಿಕವಾಗಿ ಆ ಸಮುದಾಯಗಳ ಮೇಲೆ ಅದು ನಿರ್ಧಾರ ಆಗಿರ್ತದೆ ಅಂತ ಇಲ್ಲಿ ನಾವು ಗಮನಿಸಬಹುದು. ಹಾಗೆ ಊಟದ ಸಮಯ ಮತ್ತು ಅಭ್ಯಾಸ ಮತ್ತು ಆಚರಣೆಗಳಲ್ಲೂ ಕೂಡ ನಾವು ಎಷ್ಟೋ ವೇರಿಯೇಷನ್ ಅನ್ನು ಕಾಣಬಹುದು. ಹೌದಾ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್, ಕೆಲವರು ರಾತ್ರಿ ಹೊತ್ತು ಹೆಚ್ಚಾಗಿ ಊಟ ಮಾಡುವುದನ್ನು ಬಿಡ್ತಾರೆ. ಇನ್ನು ಕೆಲವರು ರಾತ್ರಿ ತುಂಬಾ ತಿಂತಾರೆ. ಇನ್ನು ಕೆಲವು ಸಮುದಾಯಗಳಲ್ಲಿ ಸಂಜೆ 6 ಗಂಟೆ ನಂತರ ತಿನ್ನದೇ ಹೋಗುವಂಥದ್ದು. ಇಸ್ ಇಟ್ ಕ್ಲಿಯರ್? ಸೊ ಈ ರೀತಿ ಮೀಲ್ ಟೈಮ್ ಪ್ರಾಕ್ಟೀಸ್ ಮತ್ತು ರಿಚುವಲ್ಸ್ ಕೂಡ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆ ಮೇಲೆ ಅದು ಆಧಾರಿತ ಆಗಿರ್ತದೆ. ಇನ್ನು ಕೆಲವು ಸಮುದಾಯಗಳಲ್ಲಿ ರಾತ್ರಿ ಅಥವಾ ಬೇರೆ ಹೊತ್ತು ಆಹಾರ ಮಾಡುವಾಗ ಡ್ರಿಂಕ್ಸ್ ತೆಗೆದುಕೊಳ್ಳುವಂಥದ್ದು, ಪಾನ್ ತಿನ್ನುವಂಥದ್ದು ಊಟದ ನಂತರ, ಸ್ವೀಟ್ ಕಂಪಲ್ಸರಿ ಆಗಿ ತಿನ್ನುವಂಥದ್ದು, ಈ ರೀತಿಯಾಗಿ ಎಲ್ಲ ಇರ್ತದೆ. ಹಾಗೆಯೇ ಕಲ್ಚರಲ್ ಪರ್ಸೆಪ್ಷನ್ಸ್ ಆಫ್ ಹೆಲ್ತ್ ಅಂಡ್ ನ್ಯೂಟ್ರಿಷನ್, ಆರೋಗ್ಯ ಮತ್ತು ಪೋಷಣೆಗೆ ಸಂಬಂಧಿಸಿದ ಸಾಂಸ್ಕೃತಿಕ ಗ್ರಹಿಕೆಗಳು. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೆಲವೆಲ್ಲ ಅಂದ್ರೆ ಈ ಮಳೆಗಾಲ ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ಆಷಾಢ ತಿಂಗಳಲ್ಲಿ ಆಷಾಢ ಅಮಾವಾಸ್ಯೆ ಬರ್ತದಲ್ಲ, ಆಗ ಪ್ರತಿಯೊಂದು ಮನೆಯಲ್ಲೂ ಕೂಡ ಹಾಳೆ ಮರದ ಒಂದು, ಅದಕ್ಕೆ ತುಳುವಲ್ಲಿ ಪಾಲೆ ಮರ ಅಂತ ಹೇಳ್ತಾರೆ. ಸೊ ಆ ಮರದ ಕೆತ್ತೆಯಲ್ಲಿ ತಯಾರಿಸಿದ ಹಾಲಿನ ರಸವನ್ನು ಕುಡಿಯುವಂತ ಪದ್ಧತಿ ಇದೆ ಪ್ರತಿ ಮನೆಯಲ್ಲೂ. ಅದನ್ನು ತಿಂದ ನಂತರ ಆನಂತರ ಮೆಂತ್ಯ ಗಂಜಿಯನ್ನು ಸೇವಿಸುವಂಥದ್ದು. ಸೊ ಇದನ್ನೆಲ್ಲ ಯಾಕೆ ಹೇಳುವುದು ಅಂತ ಹೇಳಿದ್ರೆ, ಕೆಲವೆಲ್ಲ ಒಂದು ಸಾಂಸ್ಕೃತಿಕ ಗ್ರಹಿಕೆಗಳು ಕೂಡ ಅಥವಾ ಒಂದು ರೀತಿಯ ಸಾಂಸ್ಕೃತಿಕ ಆ ಪ್ಯಾಟರ್ನ್ ಗಳನ್ನು ಕೂಡ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಅಳವಡಿಸಿಕೊಂಡಿರ್ತೇವೆ. ಇಸ್ ಇಟ್ ಕ್ಲಿಯರ್? ಸೊ ಹಾಗಾಗಿ ಇದನ್ನು ನಾವು ಗಮನಿಸಬೇಕಾಗುತ್ತೆ. ಕೆಲವೆಲ್ಲ ಗ್ರಹಿಕೆಗಳಿರ್ತದೆ, ಕೆಲವೆಲ್ಲ ನಂಬಿಕೆಗಳಿರ್ತದೆ, ಕೆಲವೆಲ್ಲ ಆಹಾರಗಳು ಇಂಥದೇ ಸಮಯದಲ್ಲಿ ನಾವು ತಿನ್ಬೇಕಾದಂತ ಒಂದು ಸೇವನೆ ಮಾಡಬೇಕಾದಂತ ಕೆಲವೆಲ್ಲ ಒಂದು ರೀತಿಯ ರೂಢಿ ಪದ್ಧತಿಗಳನ್ನು ಸಮಾಜದಲ್ಲಿ ನಾವು ಕಾಣಬಹುದು. ಇನ್ನು ಫುಡ್ ಪ್ರಿಪರೇಷನ್ ಅಂಡ್ ಕುಕಿಂಗ್ ಮೆಥಡ್ಸ್, ಆಹಾರ ತಯಾರಿಕೆ ಮತ್ತು ಅಡಿಗೆ ವಿಧಾನಗಳಲ್ಲೂ ಕೂಡ ಅಷ್ಟೇ ಎಷ್ಟೊಂದು ವಿಧಗಳಿವೆ. ಹೌದಾ ಅಲ್ವಾ? ಸೊ ಅದು ಹೇಗೆ ನಮ್ಮ ಆಹಾರದ ಮೇಲೆ ಪ್ರಭಾವ ಬೀರ್ತದೆ. ಫಾರ್ ಎಕ್ಸಾಂಪಲ್, ಈಗ ಜನರಿಗೆ ತುಂಬಾ ಕ್ಯಾಲೋರಿ, ಕೊಬ್ಬು ಇದ್ರ ಬಗ್ಗೆ ಎಲ್ಲ ತುಂಬಾನೇ ಅವರು ಕಾನ್ಶಿಯಸ್ ಆಗಿದ್ದಾರೆ. ಆದ್ರೆ ಕಲ್ಚರಲ್ಲೂ ಕೂಡ ನೀವು ನೋಡಬಹುದು, ನಮ್ಮ ದೈನಂದಿನ ಆಹಾರ ಸೇವೆಯಲ್ಲೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಬೇರೆ ಬೇರೆ ರೀತಿಯ ಪದ್ಧತಿಗಳನ್ನು, ಈಗ ಡೀಪ್ ಫ್ರೈಯಿಂಗ್ ಇರ್ಬೋದು, ಶಾಲೋ ಫ್ರೈಯಿಂಗ್ ಇರ್ಬೋದು, ಸ್ಟೀಮ್ ಮಾಡುವುದಿರ್ಬೋದು ಅಂದ್ರೆ ಬೇಯಿಸುವುದಿರ್ಬೋದು, ಸ್ಟೂ ಮಾಡುವುದಿರ್ಬೋದು, ಫರ್ಮೆಂಟಿಂಗ್ ಮಾಡುವುದಿರ್ಬೋದು. ಹೌದಾ ಅಲ್ವಾ? ಸೊ ಹಾಗಾಗಿ ನಾನಾ ರೀತಿಯ ಸಾಂಪ್ರದಾಯಿಕ ಅಡಿಗೆ ವಿಧಾನಗಳನ್ನು ಕೂಡ ಕಾಣಬಹುದು. ಹಾಗೂ ಇಂತಹ ವಿಧಾನಗಳು ನಮ್ಮ ಆಹಾರ ಮತ್ತು ಆರೋಗ್ಯ ಪದ್ಧತಿಯ ಮೇಲೆ ಕೂಡ ಅದು ಪ್ರಭಾವವನ್ನು ಬೀರುವಂತದ್ದು.
ಈಗ ಕೊನೆಯದಾಗಿ ಇನ್ನೊಂದು ಕಲ್ಚರಲ್ ಡಿಟರ್ಮಿನೆಂಟ್ಸ್ ಅಲ್ಲಿ ಎನ್ವೈರನ್ಮೆಂಟ್. ಸೊ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಇದು ಭೌತಿಕ ಅಂಶದಲ್ಲಿ ಬರ್ತದೆ, ಆದ್ರೆ ಸಾಂಸ್ಕೃತಿಕ ಅಂಶದಲ್ಲೂ ಕೂಡ ನಾವು ಇರುವಂತಹ ಪರಿಸರ, ಅಲ್ಲಿನ ಹವಾಗುಣ ಹೇಗಿರ್ತದೆ, ಅಲ್ಲಿನ ನೀರಿನ ಗುಣಮಟ್ಟ ಹೇಗಿರ್ತದೆ, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಹೌದಾ ಅಲ್ವಾ? ಕೆಲವು ಕಡೆ ನೀರಿಗೆ ಪರದಾಡುವಂತಹ ಪರಿಸ್ಥಿತಿಗಳಿರ್ತದೆ, ಇನ್ನು ಕೆಲವು ಕಡೆ ನೀರು ಲಭ್ಯ ಇದ್ದಲ್ಲೂ ಕೂಡ ಅದು ತುಂಬಾನೇ ಕಂಟ್ಯಾಮಿನೇಟೆಡ್ ಆಗಿರ್ತದೆ. ಹೌದಾ ಅಲ್ವಾ? ಅದು ಕುಡಿಲಿಕ್ಕೆ ಕೂಡ ಅದು ಯೋಗ್ಯವಾಗಿರುವುದಿಲ್ಲ. ಸೊ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ. ಹಾಗೆ ಪರಿಸರ ಅಂತ ಹೇಳುವಾಗ, ಎನ್ವೈರನ್ಮೆಂಟ್ ಅಂತ ಹೇಳುವಾಗ ಹೌಸಿಂಗ್ ಕಂಡೀಷನ್ಸ್, ನಮ್ಮ ಸುತ್ತಮುತ್ತಲಿನ ಪ್ರದೇಶ, ಆಕ್ಯುಪೇಷನಲ್ ಹೆಜಾರ್ಡ್ಸ್, ಕೆಲವೆಲ್ಲ ನಾವು ಕೆಲಸ ಮಾಡುವಂತ, ಈಗ ಮೈನ್ಸ್ ಅಲ್ಲಿ ಇರ್ಬೋದು ಅಥವಾ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಇರ್ಬೋದು, ಈ ರೀತಿಯ ನಾವು ಕೆಲಸ ಮಾಡುವಂತ ಪರಿಸರದಲ್ಲೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಹಾಗೆಯೇ ಕ್ಲೈಮೇಟ್ ಚೇಂಜ್, ಈಗ ವಿಪರೀತವಾಗಿರುವಂತ ಒಂದು ಶೆಕೆ, ಅಂದ್ರೆ ಒಂಥರ ಶೆಕೆ ಇರ್ತದೆ, ಅಂದ್ರೆ ನಮ್ಮ ಸಮ್ಮರ್ ಸೀಸನ್ ಅಲ್ಲಿ ನೋಡಿದ್ರೆ, ಹಾಗೂ ಕಡಲು ಕೊರೆತ ಇರ್ಬೋದು, ಮತ್ತೆ ರಿಸ್ಕ್ ಇನ್ ಹೈ ಟೆಂಪರೇಚರ್. ಸೊ ಹೈ ಟೆಂಪರೇಚರ್ ಆಗಿರುವಾಗ ನೀವೆಲ್ಲ ನೋಡಿರ್ಬೋದು ದಿನಪತ್ರಿಕೆಗಳಲ್ಲಿ, ಡಾಕ್ಟರ್ಸ್ಗಳು ಎಲ್ಲ ಡಿಹೈಡ್ರೇಷನ್ ಒಳಗಾಗಬೇಡಿ, ನೀರು ಕುಡೀರಿ, ತಂಪಾದ ಪಾನೀಯವನ್ನು ಸೇವಿಸಿ. ಸೊ ಇಂತಹ ಒಂದು ಹವಾಮಾನ ವೈಪರೀತ್ಯಗಳು ಬರುವಾಗ್ಲೂ ಕೂಡ ಹೇಗೆ ಅದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ಬೇಕಾಗುತ್ತೆ. ಸೊ ನಾವಿರುವಂತಹ ಪರಿಸರ ಕೂಡ ನಮ್ಮ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಆರೋಗ್ಯದ ಮೇಲೆ ಅದು ನಿರ್ಧಾರಕ ಅಂಶವಾಗಿ ಅದು ಕೆಲಸ ಮಾಡ್ತದೆ. ಇನ್ನು ಕೊನೆಯದಾಗಿ ಇಕನಾಮಿಕ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್. ಇಲ್ಲಿ 3 ಡಿಟರ್ಮಿನೆಂಟ್ಸ್ ಉಂಟು: ಕಲ್ಚರಲ್, ಸೋಷಿಯಲ್ ಮತ್ತು ಇಕನಾಮಿಕ್. ಸೊ ಇಕನಾಮಿಕ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಂತ ಹೇಳಿದ್ರೆ ನಮ್ಮ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಹೇಗೆ ನಮ್ಮ ಆರೋಗ್ಯದ ಔಟ್ಕಮ್ ಅಥವಾ ಆರೋಗ್ಯ ಫಲಿತಾಂಶಗಳ ಮೇಲೆ ಅದು ನಿರ್ಧಾರ ಮಾಡ್ತದೆ ಅಂತ ಹೇಳಿಬಿಟ್ಟು. ಸೊ ಒಳ್ಳೆ ರೀತಿಯ ಆರ್ಥಿಕ ಹಿನ್ನೆಲೆ ಇರುವಾಗ ನಮ್ಗೆ ಒಳ್ಳೆ ರೀತಿಯ ಆರೋಗ್ಯ ಸೇವೆಗಳು, ಆರೋಗ್ಯಪೂರ್ಣವಾದಂತಹ ಆಹಾರ, ನಾವು ಇರುವಂತಹ ಒಂದು ಸುತ್ತಮುತ್ತಲಿನ ಪರಿಸರ ಒಳ್ಳೆಯದಾಗಿರ್ತದೆ. ಹೌದಾ ಅಲ್ವಾ? ಸೊ ಇಕನಾಮಿಕ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ನಾವು ಡಿಸ್ಕಸ್ ಮಾಡುವ. ಮೊದಲನೇದು ಪಾವರ್ಟಿ, ಬಡತನ. ಡೆಫಿನೆಟ್ ಆಗಿ ಇದನ್ನು ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ದೇವೆ. ಬಡತನದಿಂದಾಗಿ ಹೇಗೆ ಜನರು ಆರೋಗ್ಯ ಸೇವೆಯಿಂದ ವಂಚಿತರಾಗ್ತಾರೆ. ಎಷ್ಟೋ ಕೆಲವೆಲ್ಲ ಒಂದು ರೀತಿ ಆರೋಗ್ಯ ಸಮಸ್ಯೆಗಳಾದ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಆಸ್ತಮಾ ಇರ್ಬೋದು, ಕೊಬ್ಬು ಇರ್ಬೋದು, HIV ಇರ್ಬೋದು, ಏಡ್ಸ್ ಇರ್ಬೋದು, ಸೋಂಕುಗಳಿರ್ಬೋದು, ಇವೆಲ್ಲಕ್ಕೆ ಪೂರಕವಾಗಿ ಉತ್ತಮ ರೀತಿಯ ಆರೋಗ್ಯ ಸೇವೆಗಳನ್ನು ಕೆಲವೊಮ್ಮೆ ಪಡಿಲಿಕ್ಕೆ ಈ ಬಡತನ ತುಂಬಾನೇ ಅದು ನಮ್ಮನ್ನು, ಈ ಬಡತನ ಎಂಬುದು ತುಂಬಾನೇ ತಡೆಯನ್ನು ಒಡ್ತದೆ. ಸೊ ಹಾಗಾಗಿ ಪಾವರ್ಟಿ ಅಂದ್ರೆ ಬಡತನ ಕೂಡ ಇಟ್ ಈಸ್ ಅ ವೆರಿ ಸಿಗ್ನಿಫಿಕೆಂಟ್ ಇಕನಾಮಿಕ್ ಡಿಟರ್ಮಿನೆಂಟ್ ಆಫ್ ಹೆಲ್ತ್ ಅಂತ ನಾವಿಲ್ಲಿ ಹೇಳ್ಬೋದು. ಆಗ್ಲೇ ಹೇಳಿದಾಗೆ ನ್ಯೂಟ್ರಿಷನಲ್ ಇನ್ಸೆಕ್ಯೂರಿಟಿ, ಬಡತನದಿಂದ ಕೆಲವೊಮ್ಮೆ ನಮ್ಗೆ ಒಳ್ಳೆ ರೀತಿಯ ಆಹಾರ ಸಿಗದೆ ಹೋಗುವಂಥದ್ದು. ಹೌದಾ ಅಲ್ವಾ? ಪೋಷಕಾಂಶಗಳಲ್ಲಿ ಕೊರತೆ, ಮನೆ ಇಲ್ಲದಿರುವುದಂಥದ್ದು. ಮನೆ ಇಲ್ಲದಿರುವುದಂತ ಹೇಳಿದ್ರೆ ಅದು ಒಂದು ರೀತಿ ನಮಗೆ ಒಂದು ಅಭದ್ರತೆಯ ಒಂದು ವಾತಾವರಣ ಕೊಡ್ತದೆ. ಅದು ಕೂಡ ಒಂದು ರೀತಿ ಮಾನಸಿಕ ಒತ್ತಡ. ಕೆಲವು ಸಲ ಮನೆ ಇಲ್ಲದವರನ್ನು ನೀವು ಗಮನಿಸಿದ್ರೆ ಅದೇ ಅವರಿಗೆ ಮಾನಸಿಕತೆ ಆಗುತ್ತೆ, ಮನೆ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಅದು ಕೂಡ ಮಾನಸಿಕತೆಯ ಮೇಲೆ ಕೂಡ ಪ್ರಭಾವ ಬೀರ್ತದೆ. ಬಡತನ ಇರುವಾಗ ಸರಿಯಾಗಿ ನಾವು ಶೈಕ್ಷಣಿಕ ಅವಕಾಶಗಳನ್ನು ಬಳಸಿಕೊಳ್ಳಿಕ್ಕೆ ಆಗದೆ ಹೋಗಿ ಆನಂತರ ಒಳ್ಳೆ ರೀತಿಯ ಹುದ್ದೆಗಳು, ಉದ್ಯೋಗಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ನಾವು ವಿಫಲರಾಗ್ತೇವೆ. ಸೊ ಇದರಿಂದಾಗಿ ನಮ್ಮ ಬಡತನ ಹಾಗೆ ಮುಂದುವರ್ಕೊಂಡು ಹೋಗ್ತದೆ. ಬಡತನದಿಂದ ವ್ಯಕ್ತಿಗಳಿಗೆ ಒತ್ತಡ ಹಾಗೂ ಇತರೆ ಮಾನಸಿಕ ಅಂದ್ರೆ ಸೋಷಿಯಲ್ ಐಸೋಲೇಷನ್, ಅವರು ಸಮಾಜದಿಂದ ದೂರ ಇರುವಂಥದ್ದು, ಈ ರೀತಿಯ ಒತ್ತಡಗಳಿಗೆ ಒಳಗಾಗುವಂಥದ್ದನ್ನು, ಇನ್ನು ಕೆಲವು ಸಲ ಬಡತನದಿಂದ ಕೆಲವೆಲ್ಲ ವ್ಯಸನಗಳಿಗೂ ಕೂಡ ಅವರು ತುತ್ತಾಗುವಂಥದ್ದನ್ನು ನಾವು ಕಾಣಬಹುದು. ಹಾಗೇನೆ ಇನ್ಕ್ರೀಸ್ ರಿಸ್ಕ್ ಆಫ್ ಇದು ಹೋಮ್ಲೆಸ್ನೆಸ್ ಅಂದ್ರೆ ಏನು? ಮನೆ ಇಲ್ಲದಿರುವುದು. So it is basically a manifestation of extreme poverty and housing instability, which is a significant economic determinant of health with profound implication for individuals' well-being and health outcomes. So ಮನೆ ಇಲ್ಲದಿರುವುದು ಅಂತ ಹೇಳಿದ್ರೆ ಅದು ಬಡತನಕ್ಕೆ ಪೂರಕವಾಗಿರುವಂತಹ ಒಂದು ಅಂಶ. ಹೌದಾ ಅಲ್ವಾ? ಸೊ ಮನೆ ಇಲ್ಲದಿರುವುದು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದೊಂದು ಮಾನಸಿಕ ಅಭದ್ರತೆಗೂ ಕೂಡ ಕಾರಣ ಆಗ್ತದೆ.
ಇದರಿಂದಾಗಿ ಕೆಲವೊಮ್ಮೆ ಆರೋಗ್ಯ ಸಂಬಂಧಿತ ಕೆಲವೆಲ್ಲ ಸಮಸ್ಯೆಗಳು ಕೂಡ ಬರುವಂಥದ್ದು, ಸರಿಯಾಗಿ ಮನೆ ಇಲ್ಲದೆ ಇರುವಂಥದ್ದು, ಅಂದ್ರೆ ಅದು ಬಡತನಕ್ಕೆ ಪೂರಕವಾಗಿರುವಂತ ಅಂಶ. ಸೊ ಹಾಗಾಗಿ ಅವರಿಗೆ ಕುಡಿಯುವ ನೀರಿನ ಸೌಲಭ್ಯ, ಸ್ಯಾನಿಟೇಷನ್ ಫೆಸಿಲಿಟೀಸ್, ಹೈಜೀನ್ ವ್ಯವಸ್ಥೆಗಳು ಇಲ್ಲದಿರುವುದು, ಮೂಲಭೂತವಾಗಿರುವಂತ ಕೆಲವೆಲ್ಲ ನೈರ್ಮಲ್ಯದ ವ್ಯವಸ್ಥೆಗಳು ಇಲ್ಲದಿರುವುದು, ಇದೆಲ್ಲ ಅದರಿಂದಾಗಿ ಅವರಿಗೆ ಆರೋಗ್ಯ ಸಮಸ್ಯೆಗಳು ಉಲ್ಬಣಗೊಳ್ಬಹುದು. ಹಾಗೆ ಕೆಲವೆಲ್ಲ ಕ್ರಾನಿಕ್ ಹೆಲ್ತ್ ಡಿಸೀಸಸ್ ಗಳಿಗೂ ಕೂಡ ಅವರು ತುತ್ತಾಗಬಹುದು. ಹಾಗೇನೆ ವೆರಿ ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ಅಬ್ಯೂಸ್ ಡಿಸಾರ್ಡರ್ಸ್, ಮಾದಕ ವ್ಯಸನ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್, ಇಂಥ ವ್ಯಸನಗಳಿಗೂ ಕೂಡ ಅವರು ಕೆಲವು ಸಲ ತುತ್ತಾಗುವಂಥದ್ದನ್ನು ನಾವು ಕಾಣಬಹುದು. ಹಾಗಿಂದಾಗಿ ಅವರಿಗೆ ಲಿಮಿಟೆಡ್ ಆಕ್ಸೆಸ್ ಟು ಹೆಲ್ತ್ ಕೇರ್ ಉಂಟಾಗುವಂಥದ್ದು. ಸೊ ಆರೋಗ್ಯ ಪ್ರವೇಶಕ್ಕೆ ಅವರಿಗೆ ಕಡಿಮೆ ಅಥವಾ ಸೀಮಿತ ಅವಕಾಶಗಳು ಇದರಿಂದಾಗಿ ಲಭ್ಯ ಆಗುತ್ತೆ. ಹಾಗೆಯೇ ಮನೆ ಇಲ್ಲದಿರುವುದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಅದು ಸಂಕೇತಿಸ್ತದೆ. ಸೊ ಹಾಗಾಗಿ ಅವರಿಗೆ ಆಹಾರದ ಅಭದ್ರತೆ, ಪೌಷ್ಟಿಕಾಂಶದ ಕೊರತೆ, ಹಾಗೂ ಇಂಥ ಸಂದರ್ಭಗಳಲ್ಲಿ ಮಾನಸಿಕತೆ ಸ್ಥಿಮತೆ ಸರಿ ಇಲ್ಲದಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಅವರಲ್ಲಿ ಹಿಂಸಾಚಾರಗಳು ಉಂಟಾಗುವಂಥದ್ದು, ಇಂಜುರಿಗಳು ಉಂಟಾಗುವಂಥದ್ದು, ಆಕ್ಸಿಡೆಂಟ್ಸ್ಗಳು, ಇವೆಲ್ಲ ಕೂಡ ಅಂದ್ರೆ ಬೇಡದ ಕೆಲವೆಲ್ಲ ಶೋಷಣೆಗಳಿಗೂ ಕೂಡ ಅವರು ಒಳಗಾಗ್ತಾರೆ. ಹಾಗೆಯೇ ಇವರಲ್ಲಿ ಪ್ರಿಮೆಚ್ಯೂರ್ ಡೆತ್ ಮತ್ತು ಮಾರ್ಟಾಲಿಟಿ ರೇಟ್ ಕೂಡ ಹೈ ಆಗಿರುವಂಥದ್ದನ್ನು ಕಾಣಬಹುದು. ಅಕಾಲಿಕ ಮರಣಕ್ಕೆ ಬೇಗನೆ ತುತ್ತಾಗುವಂಥದ್ದನ್ನು ಕೂಡ ನಾವು ಕಾಣಬಹುದು. ವಸತಿ ಇಲ್ಲದಿರುವುದು ಅಥವಾ ಮನೆ ಇಲ್ಲದಿರುವುದು ಅಂತ ಹೇಳಿದ್ರೆ ಅದು ಹೆಚ್ಚಿನ ಹಿಂಸಾಚಾರಕ್ಕೂ ಕೂಡ ಅದು ಕಾರಣ ಆಗ್ತದೆ. ಮಕ್ಕಳಿಗೆ ಅಭದ್ರತೆಯ ವಾತಾವರಣವನ್ನು ಕೂಡ ಅದು ಉಂಟು ಮಾಡ್ತದೆ. ಕೊನೆಯದಾಗಿ ಇಕನಾಮಿಕ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್ ಅಲ್ಲಿ ಲಿವಿಂಗ್ ಕಂಡೀಷನ್ಸ್, ನಾವಿರುವಂತ ಪರಿಸರ. ಸೊ ನಾವಿರುವಂತ ಪರಿಸರ ಹೇಗೆ ಆರ್ಥಿಕ ನಿರ್ಧಾರಕಾಂಶಗಳಲ್ಲಿ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ವೆರಿ ಇಂಪಾರ್ಟೆಂಟ್. ಹೌಸಿಂಗ್ ಕ್ವಾಲಿಟಿ ಅಂಡ್ ಸೇಫ್ಟಿ, ನಾವು ಯಾವ ರೀತಿಯ ಕಮ್ಯುನಿಟಿಯಲ್ಲಿದ್ದೇವೆ, ಯಾವ ರೀತಿಯ ಮನೆಯಲ್ಲಿ ವಾಸಿಸ್ತಾ ಇದ್ದೇವೆ, ಅಲ್ಲಿಯ ಸುರಕ್ಷತಾ ವಿಧಾನಗಳು ಹೇಗಿದೆ, ಇವೆಲ್ಲವೂ ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಹೌದಲ್ವಾ? ಫಾರ್ ಎಕ್ಸಾಂಪಲ್, ಒಂದು ಸಣ್ಣ ಗುಡಿಸಲಿನಲ್ಲಿ ಅಥವಾ ಸಣ್ಣ ಮನೆಯಲ್ಲಿ ಒಂದು 10 ಜನ ಒಟ್ಟಿಗೆ ವಾಸ ಇದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ. ಹೌದಾ ಅಲ್ವಾ? ಎಷ್ಟು ಕೆಲವೆಲ್ಲ ಸಂಕಷ್ಟಗಳು ಅಲ್ಲಿ ಒದಗ್ತದೆ. ಡೆಫಿನೆಟ್ ಆಗಿ ಅವರ ಆರೋಗ್ಯದ ಮೇಲೆ ಕೂಡ ಅದು ಪ್ರಭಾವ ಬೀರ್ತದೆ. ಹಾಗೆಯೇ ಹೌಸಿಂಗ್ ಸ್ಟೆಬಿಲಿಟಿ, ಯಾವ ರೀತಿಯ ಸಪೋರ್ಟ್ ಸಿಸ್ಟಮ್ಸ್ ಇದೆ ನಿಮಗೆ, ಎವಿಕ್ಷನ್ ರಿಸ್ಕ್ ಇರ್ಬೋದು, ಫ್ರೀಕ್ವೆಂಟ್ ಮೂವ್ಸ್ ಇರ್ಬೋದು, ಅಥವಾ ಆಕ್ಸೆಸ್ ಟು ಹೆಲ್ತ್ ಕೇರ್ ಅಂದ್ರೆ ನಿಮಗೆ ನಿಮ್ಮ ಮನೆಯ ಸುತ್ತಮುತ್ತಲೂ ನಿಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಸೇವಾ ವ್ಯವಸ್ಥೆಗಳು ಅಂದ್ರೆ ಆಸ್ಪತ್ರೆ ಇರ್ಬೋದು, ಇತ್ಯಾದಿ ವ್ಯವಸ್ಥೆಗಳು ಹೇಗೆ ಇದೆ ಅದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗೂ ಆಕ್ಸೆಸ್ ಟು ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್. ಹಾಗೆಯೇ ನೇಬರ್ಹುಡ್ ಎನ್ವೈರನ್ಮೆಂಟ್, ನಾವಿರುವಂತ ಒಂದು ಪರಿಸರ ಅಥವಾ ನಮ್ಮ ಸುತ್ತಮುತ್ತಲಿನ ಪ್ರದೇಶ ಹೇಗೆ, ಅಲ್ಲಿ ಗ್ರೀನ್ ಸ್ಪೇಸಸ್ ಇದೆಯಾ, ಟ್ರಾನ್ಸ್ಪೋರ್ಟೇಷನ್ ಆಪ್ಷನ್ಸ್ ಇದೆಯಾ, ಗ್ರಾಸರಿ ಸ್ಟೋರ್, ಸ್ಕೂಲ್, ಪಾರ್ಕ್, ಹಾಸ್ಪಿಟಲ್ಸ್, ಇವೆಲ್ಲ ಹೇಗೆ ನಮ್ಮ ಸುತ್ತಮುತ್ತಲು ಇದೆ, ಇದು ಕೂಡ ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತದೆ. ಜಸ್ಟ್ ಇಮ್ಯಾಜಿನ್, ಏನಾದ್ರೂ ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಒಂದು ಆಸ್ಪತ್ರೆಯ ಆಕ್ಸೆಸ್ ಪಡಿಲಿಕ್ಕೆ ನಮಗೆ ಸುತ್ತಮುತ್ತಲು ಯಾವುದೇ ವಾಹನ ವ್ಯವಸ್ಥೆಗಳು ಇಲ್ಲದೆ ಹೋದ್ರೆ, ಸರಿಯಾದ ರೀತಿಯ ರಸ್ತೆ ವ್ಯವಸ್ಥೆಗಳು ಇಲ್ಲದೆ ಹೋದ್ರೆ ಹೇಗಾಗ್ಬೋದು. ಸೊ ಅದು ಕೂಡ ನಮ್ಮ ಹೆಲ್ತ್ ನ ಕಂಡೀಷನ್ ನ ಮೇಲೆ ಡಿಟರ್ಮಿನ್ ಮಾಡ್ತದೆ. ಸೊ ಈ ಎಲ್ಲ ವ್ಯವಸ್ಥೆಗಳು, ಹಾಗೇನೆ ಸೋಷಿಯಲ್ ಸಪೋರ್ಟ್ ಸಿಸ್ಟಮ್, ನೀವಿರುವಂತಹ ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರು, ಕಮ್ಯುನಿಟಿ ನೆಟ್ವರ್ಕ್, ಇವೆಲ್ಲ ಹೇಗೆ ಪ್ರಭಾವ ಬೀರ್ತದೆ. ಅಂದ್ರೆ ಒಂದು ಶಾಂತಯುತವಾದ ಪ್ರದೇಶ ಅಂತ ಹೇಳಿದ್ರೆ ಒಂದು ರೀತಿ ನೆಮ್ಮದಿ ಇರ್ತದೆ. ಹೌದಾ ಅಲ್ವಾ? ಆದ್ರೆ ಯಾವಾಗ್ಲೂ ಜಗಳ, ಅಕ್ಕಪಕ್ಕದವರನ್ನು ಕಂಡ್ರೆ ಒಬ್ರಿಗೊಬ್ರು ಆಗೋದಿಲ್ಲ, ಪದೇ ಪದೇ ಹಿಂಸಾಚಾರಗಳು ನಡೀತಾ ಇದ್ರೆ ಯಾರಿಗೂ ಆ ಪರಿಸರದಲ್ಲಿ ಇರ್ಲಿಕ್ಕೆ ಇಷ್ಟ ಆಗುದಿಲ್ಲ. ಹಾಗೂ ಕೆಲವೊಮ್ಮೆ ಅದವರ ಮಾನಸಿಕತೆಯ ಮೇಲೆ ಕೂಡ ಪ್ರಭಾವ ಬೀರ್ತದೆ. ಸೊ ನಾವಿರುವಂತ ಲಿವಿಂಗ್ ಕಂಡೀಷನ್ ಕೂಡ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಇಲ್ಲಿ ನಾವು ಹೇಳ್ಬೋದು. ಓಕೆ, ಸೊ ಇದಿಷ್ಟು ಇವತ್ತಿನ ಸೆಷನ್. ಈ ಸೆಷನ್ ನಲ್ಲಿ ABC ಎಲ್ಲಾ ಯೂನಿಟ್ಗಳನ್ನು ನಾನು ಯೂನಿಟ್ 2 ಅಲ್ಲಿರುವಂತಹ ABC ಸೆಕ್ಷನ್ಸ್ ಗಳನ್ನು ಒಟ್ಟು ಮಾಡಿ ಹಾಕಿದ್ದೇನೆ. ಸೊ ಇದು ನಿಮ್ಮ ಸೆಮಿಸ್ಟರ್ ಎಕ್ಸಾಮ್ಸ್ಗೆ
ಪ್ರಾಬಬಲ್ ಆಗಿ ಬರುವಂತ ಕ್ವೆಶನ್ಸ್ಗಳು. ಓಕೆ, ಸೊ ಪ್ಲೀಸ್ ಪ್ರಿಪೇರ್ ಯುವರ್ ಆನ್ಸರ್ಸ್ ಬೇಸ್ಡ್ ಆನ್ ದಿಸ್. ಸೊ ಇಷ್ಟು ಹೇಳ್ತಾ ಬೆಸ್ಟ್ ಆಫ್ ಲಕ್ ಫಾರ್ ಯೋರ್ ಎಕ್ಸಾಮ್ಸ್ ಅಂಡ್ ಹ್ಯಾವ್ ಅ ವೆರಿ ನೈಸ್ ಡೇ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.